ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ನಿಮ್ಮ ಅನುಷಿತ್ ದೇವರನವದಗಿ ಅನುಷಿತ್ ಪೊಲಿಟಿ ಕ್ಲಾಸಸ್ಗೆ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ನಾವು ಲೋಕಪಾಲ ರಚನೆ ಆಗಿರಬಹುದು, ಲೋಕಪಾಲ ಅಧಿಕಾರಗಳಾಗಿರಬಹುದು ಮತ್ತು ಲೋಕಪಾಲ ಕಾರ್ಯಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಲೋಕಪಾಲ ರಚನೆ ಆಗಿರಬಹುದು, ಲೋಕಪಾಲ ಅಧಿಕಾರಗಳಾಗಿರಬಹುದು ಮತ್ತು ಲೋಕಪಾಲದ ಕಾರ್ಯಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಸ್ನೇಹಿತರೆ, ಲೋಕಾಯುಕ್ತರ ಬಗ್ಗೆ ಎಕ್ಸಾಮ್ನಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ, ಲೋಕಾಯುಕ್ತರು ಅಂದ ಬಳಿಕ ಲೋಕಪಾಲರನ್ನು ಕೇಳಬಹುದು. ಅದಕ್ಕಾಗಿ ಸ್ವಲ್ಪ ಲೋಕಪಾಲ ರಚನೆ, ಅಧಿಕಾರ ಮತ್ತು ಕಾರ್ಯಗಳೇನಿದಾವಲ್ಲ ಇವುಗಳ ಕಡೆ ಏನಪ್ಪ ಅಂದ್ರೆ ಹೆಚ್ಚಿನ ಗಮನ ಹರಿಸುವಂಥ ಪ್ರಯತ್ನ ಮಾಡಿಕೊಳ್ಳಿ. ಈ ಲೋಕಪಾಲ ಅನ್ನುವಂಥ ಸಂಸ್ಥೆ ಯಾಕೆ ಜಾರಿಗೆ ತಂದರು? ಲೋಕಪಾಲ ಅನ್ನುವಂಥ ಸಂಸ್ಥೆ ಯಾಕೆ ಜಾರಿಗೆ ತಂದರು? ಅಷ್ಟೇ ಅಲ್ಲದೆ ಸ್ನೇಹಿತರೆ, ಈ ಲೋಕಪಾಲ ಅನ್ನುವಂಥ ಪದವನ್ನು ಪ್ರಪ್ರಥಮ ಬಾರಿಗೆ ಯಾವಾಗ ಬಳಕೆ ಮಾಡಿದರು? ಸಂಸತ್ತಿನಲ್ಲಿ ಎಷ್ಟು ಬಾರಿ ಈ ಲೋಕಪಾಲ ಅನ್ನುವಂಥ ಮಸೂದೆ ಅಂಗೀಕಾರ ಮಾಡಿದರು? ಅಷ್ಟೇ ಅಲ್ಲದೆ ಸ್ನೇಹಿತರೆ, ಲೋಕಪಾಲರ ಅಧಿಕಾರ ಮತ್ತು ಕಾರ್ಯಗಳು ಯಾವ ರೀತಿ ಅದಾವ, ಈ ಎಲ್ಲ ಅಂಶಗಳೇನಿದಾವಲ್ಲ ಇಂದಿನ ಸಂಚಿಕೆಯಲ್ಲಿ ನಾವು ತಿಳಿದುಕೊಳ್ಳೋಣ. ಈ ಲೋಕಪಾಲ ಅನ್ನುವಂಥ ಮಸೂದೆ ಯಾತಕ್ಕಾಗಿ ಜಾರಿಗೆ ತರಲಾಯಿತಪ್ಪ ಅಂದರೆ ರಾಷ್ಟ್ರದೊಳಗಿರ್ತಕ್ಕಂಥ ಭ್ರಷ್ಟಾಚಾರವನ್ನು ತಡೆಗಟ್ಟಲಿಗೋಸ್ಕರ. ರಾಷ್ಟ್ರದೊಳಗಿರ್ತಕ್ಕಂಥ ಭ್ರಷ್ಟಾಚಾರ ಏನೈತಲ್ಲ, ಪ್ರಜಾಪ್ರಭುತ್ವಕ್ಕೆ ಮಾರಕವಾಗಿರ್ತಕ್ಕಂಥ ಅಂಶಗಳಲ್ಲಿ ಭ್ರಷ್ಟಾಚಾರವು ಸಹಿತ ಒಂದು. ಸ್ನೇಹಿತರೆ, ಇವತ್ತು ಅಸಮಾನತೆ ಯಾವ ರೀತಿ ಮಾರಕ ಆಗೈತಲ್ಲ, ಅನಕ್ಷರತೆ ಯಾವ ರೀತಿ ಮಾರಕ ಆಗೈತಲ್ಲ, ಅಷ್ಟೇ ಅಲ್ಲದೆ ಸ್ನೇಹಿತರೆ, ಭಯೋತ್ಪಾದನೆ ಯಾವ ರೀತಿ ಮಾರಕ ಆಗೈತಲ್ಲ, ಕೋಮುವಾದ ಯಾವ ರೀತಿ ಮಾರಕ ಆಗೈತಲ್ಲ, ಅದೇ ರೀತಿ ಈ ಭ್ರಷ್ಟಾಚಾರ ಅನ್ನುವುದು ಸಹಿತ ಏನಪ್ಪ ಅಂದ್ರೆ ಪ್ರಜಾಪ್ರಭುತ್ವಕ್ಕೆ ಒಂದು ಸವಾಲ್ ಆಗಿರ್ತಕ್ಕಂಥ ಅಂಶವಾಗಿದೆ ಸ್ನೇಹಿತರೆ. ಅದಕ್ಕಾಗಿ ಅಂದ್ರೆ ನಮ್ಮ ರಾಷ್ಟ್ರದೊಳಗಿರ್ತಕ್ಕಂಥ ಭ್ರಷ್ಟಾಚಾರವನ್ನು ತಡೆಗಟ್ಟಲಿಗೋಸ್ಕರ ಏನಪ್ಪ ಅಂದ್ರೆ ಈ ಲೋಕಪಾಲ ಅನ್ನುವಂಥ ವ್ಯವಸ್ಥೆ ಏನೈತಲ್ಲ, ಸಂಸ್ಥೆ ಏನೈತಲ್ಲ, ಇದನ್ನು ಜಾರಿಗೆ ತರಲಾಯಿತು. ಹಾಗಾದರೆ ಸ್ವಲ್ಪ ಇದರ ಹಿನ್ನೆಲೆಯನ್ನು ನಾವು ತಿಳಿದುಕೊಳ್ಳೋಣ. ಲೋಕಪಾಲ ಅನ್ನುವಂಥ ಸಂಸ್ಥೆ ಜಾರಿಗೆ ಬರುವುದಕ್ಕಿಂತ ಪೂರ್ವದಲ್ಲಿ ಏನಪ್ಪ ಅಂದ್ರೆ ಕೇಂದ್ರೀಯ ತನಿಖಾ ದಳ ಅನ್ನುವಂಥ ಸಂಸ್ಥೆ ಅಸ್ತಿತ್ವದಲ್ಲಿತ್ತು. ರಾಷ್ಟ್ರದೊಳಗಿರ್ತಕ್ಕಂಥ ಭ್ರಷ್ಟಾಚಾರವನ್ನು ತಡೆಗಟ್ಟಲಿಗೋಸ್ಕರ, ರಾಷ್ಟ್ರದಲ್ಲಿರ್ತಕ್ಕಂಥ ಭ್ರಷ್ಟಾಚಾರ ಏನೈತಲ್ಲ ಈ ಭ್ರಷ್ಟಾಚಾರವನ್ನು ತಡೆಗಟ್ಟಲಿಗೋಸ್ಕರ ಕೇಂದ್ರೀಯ ತನಿಖಾ ದಳ ಅನ್ನುವಂಥ ಸಂಸ್ಥೆ ಏನೈತಲ್ಲ ಈ ಕೇಂದ್ರೀಯ ತನಿಖಾ ದಳ ಅನ್ನುವಂಥ ಸಂಸ್ಥೆ ಅಸ್ತಿತ್ವದಲ್ಲಿತ್ತು ಸ್ನೇಹಿತರೆ. ಅಷ್ಟೇ ಅಲ್ಲದೆ ಸ್ನೇಹಿತರೆ, 1964ರಲ್ಲಿ ಕೇಂದ್ರೀಯ ಜಾಗೃತಿ ಆಯೋಗವನ್ನು ರಚನೆ ಮಾಡಲಾಯಿತು ಸ್ನೇಹಿತರೆ. ರಾಷ್ಟ್ರದೊಳಗಿರ್ತಕ್ಕಂಥ ಭ್ರಷ್ಟಾಚಾರವನ್ನು ತಡೆಗಟ್ಟಲಿಗೋಸ್ಕರ 1963ರಲ್ಲಿ CBI ಅಂತೆ ನಾವು ಕರಿತೇವಲ್ಲ, ಅಂದ್ರೆ ಕೇಂದ್ರೀಯ ತನಿಖಾ ದಳ ಸಂಸ್ಥೆಯನ್ನು ಸ್ಥಾಪನೆ ಮಾಡಲಾಯಿತು. ಇನ್ನು 1964ರಲ್ಲಿ ಕೇಂದ್ರೀಯ ಜಾಗೃತ ಆಯೋಗ ಏನೈತಲ್ಲ ಈ ಕೇಂದ್ರೀಯ ಜಾಗೃತ ಆಯೋಗವನ್ನು ಸ್ಥಾಪನೆ ಮಾಡಲಾಯಿತು. ಈ ಎರಡೂ ಸಂಸ್ಥೆಗಳನ್ನು ಸ್ಥಾಪನೆ ಮಾಡಿದರೂ ಸಹಿತ ಸ್ನೇಹಿತರೆ, ರಾಷ್ಟ್ರದೊಳಗೆ ನಡೆಯುವಂಥ ಭ್ರಷ್ಟಾಚಾರವನ್ನು ಏನಪ್ಪ ಅಂದ್ರೆ ಕಡಿಮೆ ಮಾಡುವುದಕ್ಕೆ ಸಾಧ್ಯವಾಗಲಿಲ್ಲ. ಈ ಎರಡೂ ಸಂಸ್ಥೆಗಳನ್ನು ರಚನೆ ಮಾಡಿದರೂ ಸಹಿತ, ಈ ಎರಡು ಅಂದರೆ ಕೇಂದ್ರೀಯ ತನಿಖಾ ದಳ ಸಂಸ್ಥೆ ಆಗಿರಬಹುದು, ಕೇಂದ್ರೀಯ ಜಾಗೃತ ಆಯೋಗ ಆಗಿರಬಹುದು, ಈ ಎರಡೂ ಸಂಸ್ಥೆಗಳು ಸ್ಥಾಪನೆ ಮಾಡಿದರೂ ಸಹಿತ ಏನಪ್ಪ ಅಂದ್ರೆ ರಾಷ್ಟ್ರದೊಳಗೆ ಯಾವುದೇ ರೀತಿ ಏನಪ್ಪ ಅಂದ್ರೆ ಭ್ರಷ್ಟಾಚಾರವನ್ನು ಕಡಿಮೆ ಮಾಡುವುದಕ್ಕೆ ಸಾಧ್ಯವಾಗಲಿಲ್ಲ. ಅದಕ್ಕಾಗಿ ಈ ಭ್ರಷ್ಟಾಚಾರ ಅನ್ನುವಂಥ ವ್ಯವಸ್ಥೆಯನ್ನು ತಡೆಗಟ್ಟಬೇಕನ್ನುವಂಥ ದೃಷ್ಟಿಕೋನದಿಂದ ಏನಪ್ಪ ಅಂದ್ರೆ ಈ ಲೋಕಪಾಲ ಅನ್ನುವಂಥ ವ್ಯವಸ್ಥೆ ಜಾರಿಗೆ ತರಲಾಯಿತು. ಈ ಲೋಕಪಾಲ ಅನ್ನುವಂಥ ಹಿನ್ನೆಲೆಯ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಲೋಕಪಾಲ ಯಾವ ರೀತಿ ಅಸ್ತಿತ್ವಕ್ಕೆ ಬಂದಿತ್ತು ಅನ್ನೋದ್ರ ಬಗ್ಗೆ ನೋಡೋಣ. ಆತ್ಮೀಯ ವಿದ್ಯಾರ್ಥಿಗಳೇ, ಈ ಲೋಕಪಾಲ ಅನ್ನುವಂಥ ಪದವನ್ನು, ಯಾವ ಪದವನ್ನು, ಲೋಕಪಾಲ ಅನ್ನುವಂಥ ಪದ ಏನೈತಲ್ಲ ಈ ಲೋಕಪಾಲ ಅನ್ನುವಂಥ ಪದವನ್ನು
ಪ್ರಪ್ರಥಮ ಬಾರಿಗೆ ಯಾರು ಬಳಕೆ ಮಾಡಿದ್ರಪ್ಪ ಅಂದರೆ ಎಲ್ ಎಂ ಸಿಂಘ್ವಿ ಅನ್ನುವಂಥ ವ್ಯಕ್ತಿ ಏನದನಲ್ಲ, ಈ ಎಲ್ ಎಂ ಸಿಂಘ್ವಿ ಅನ್ನುವಂಥ ವ್ಯಕ್ತಿ ಬಳಕೆ ಮಾಡಿದನು ಸ್ನೇಹಿತರೆ. ಲೋಕಪಾಲ ಅನ್ನುವಂಥ ಪದವನ್ನು ಪ್ರಪ್ರಥಮ ಬಾರಿಗೆ ಬಳಕೆ ಮಾಡಿದಂಥ ಕೀರ್ತಿ ಯಾರಿಗೆ ಸಲ್ಲುತ್ತದಪ್ಪ ಅಂದ್ರೆ ಎಲ್ ಎಂ ಸಿಂಘ್ವಿ ಅನ್ನುವಂಥ ವ್ಯಕ್ತಿಗೆ ಸಲ್ಲುತ್ತದೆ ಸ್ನೇಹಿತರೆ. ಹಾಗಾದರೆ ಈ ಪದವನ್ನು ಯಾವಾಗ ಬಳಕೆ ಮಾಡಿದ್ರಪ್ಪ ಅಂದರೆ 1963ರಲ್ಲೇನಪ್ಪ ಅಂದ್ರೆ ಈ ಲೋಕಪಾಲ ಅನ್ನುವಂಥ ಪದವನ್ನು ಪ್ರಪ್ರಥಮ ಬಾರಿಗೆ ಬಳಕೆ ಮಾಡಿದರು. ಅಷ್ಟೇ ಅಲ್ಲದೆ ಸ್ನೇಹಿತರೆ 1966ರಲ್ಲಿ ಸಹಿತ 1966ರಲ್ಲಿ ಮೊರಾರ್ಜಿ ದೇಸಾಯಿ ನೇತೃತ್ವದಲ್ಲಿ ಮೊದಲನೇ ಆಡಳಿತಾತ್ಮಕ ಸುಧಾರಣಾ ಆಯೋಗವನ್ನು ನೇಮಕ ಮಾಡಲಾಯಿತು. ಯಾರ ನೇತೃತ್ವದಲ್ಲಿ? ಮೊರಾರ್ಜಿ ದೇಸಾಯಿ ಅವರ ನೇತೃತ್ವದಲ್ಲಿ. ಕಾಂಗ್ರೆಸ್ಸೇತರ ಪ್ರಪ್ರಥಮ ಪ್ರಧಾನಮಂತ್ರಿ ಯಾರು ಸ್ನೇಹಿತರೆ? ಮೊರಾರ್ಜಿ ದೇಸಾಯಿ ಅವರು. ಇದು ಸಹಿತ ಎಕ್ಸಾಮ್ನಲ್ಲಿ ಅತಿ ಹೆಚ್ಚು ಬಾರಿ ಕೇಳಿರ್ತಕ್ಕಂಥ ಪ್ರಶ್ನೆಯಾಗಿದೆ. ಕಾಂಗ್ರೆಸ್ಸೇತರ ಪ್ರಪ್ರಥಮ ಪ್ರಧಾನಮಂತ್ರಿ ಯಾರಂತ ಪ್ರಶ್ನೆ ಮಾಡಿದರೆ ಮೊರಾರ್ಜಿ ದೇಸಾಯಿ ಅವರು. ಯಾವ ಪಕ್ಷದಿಂದ ಪ್ರಧಾನಮಂತ್ರಿಯಾಗಿದ್ದರು? ಜನತಾ ಪಕ್ಷದಿಂದ ಪ್ರಧಾನಮಂತ್ರಿಯಾಗಿದ್ದರು. ಯಾವಾಗ ಪ್ರಧಾನಮಂತ್ರಿಯಾಗಿದ್ದರು? 1977ರಲ್ಲಿ ಸ್ನೇಹಿತರೆ, 1977ರಲ್ಲಿ. ಈಗ ವಿಷಯಕ್ಕೆ ಬಂದ್ಬಿಡೋಣ. 1966ರಲ್ಲಿ ಮೊರಾರ್ಜಿ ದೇಸಾಯಿ ಅವರ ನೇತೃತ್ವದಲ್ಲಿ ಮೊದಲನೇ ಆಡಳಿತಾತ್ಮಕ ಸುಧಾರಣೆ ಆಯೋಗವನ್ನು ನೇಮಕ ಮಾಡಲಾಯಿತು. ಈ ಆಯೋಗ ಏನು ಹೇಳ್ತೈತಪ್ಪ ಅಂದರೆ, ರಾಷ್ಟ್ರದೊಳಗೆ ನಾವು ಭ್ರಷ್ಟಾಚಾರವನ್ನು ನಿಯಂತ್ರಣ ಮಾಡಬೇಕಾದ್ರೆ ಲೋಕಪಾಲ ಅನ್ನುವಂಥ ಸಂಸ್ಥೆಯನ್ನು ಜಾರಿಗೆ ತರಬೇಕಂತ ಹೇಳ್ತೈತಿ. ಯಾವ ಆಯೋಗ? ಮೊದಲನೇ ಆಡಳಿತಾತ್ಮಕ ಸುಧಾರಣೆ ಆಯೋಗ. ಯಾರ ಅಧ್ಯಕ್ಷತೆಯಲ್ಲಿ ನೇಮಿಸಲಾಯಿತು? ಕಾಂಗ್ರೆಸ್ಸೇತರ ಪ್ರಪ್ರಥಮ ಪ್ರಧಾನಮಂತ್ರಿಯಾಗಿರ್ತಕ್ಕಂಥ ಮೊರಾರ್ಜಿ ದೇಸಾಯಿ ಅವರ ನೇತೃತ್ವದಲ್ಲಿ ರಚನೆ ಆಯಿತು. ಯಾವಾಗ ರಚನೆ ಆಯಿತಪ್ಪ ಅಂದರೆ 1966ರಲ್ಲಿ ರಚನೆ ಆಯಿತು. ಈ ಆಯೋಗ ಏನು ಹೇಳ್ತು? ರಾಷ್ಟ್ರದೊಳಗೆ ನಾವು ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡಬೇಕಾದ್ರೆ ನಾವೇನು ಜಾರಿಗೆ ತರಬೇಕಪ್ಪ ಅಂದ್ರೆ ಲೋಕಪಾಲ ಅನ್ನುವಂಥ ಸಂಸ್ಥೆಯನ್ನು ಜಾರಿಗೆ ತರಬೇಕಂತ ಹೇಳ್ತಾರೆ ಸ್ನೇಹಿತರೆ. ನೆಕ್ಸ್ಟ್ ಏನಪ್ಪ ಅಂದರೆ 2005ರಲ್ಲಿ ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಹಿಂದುಳಿದ ವರ್ಗಕ್ಕೆ ಸೇರಿದಂಥ ಪ್ರಭಾವಿ ನಾಯಕರಾಗಿರ್ತಕ್ಕಂಥ ವೀರಪ್ಪ ಮೊಯ್ಲಿ ಅವರು ಏನಿದಾರಲ್ಲ, ಈ ವೀರಪ್ಪ ಮೊಯ್ಲಿ ಅವರ ನೇತೃತ್ವದಲ್ಲಿ ಎರಡನೇ ಆಡಳಿತಾತ್ಮಕ ಸುಧಾರಣೆ ಆಯೋಗವನ್ನು ನೇಮಕ ಮಾಡಿದ್ರು. ಎರಡನೇ ಆಡಳಿತಾತ್ಮಕ ಸುಧಾರಣೆ ಆಯೋಗವನ್ನು ನೇಮಕ ಮಾಡಿದ್ರು. ಈ ಆಯೋಗವು ಸಹಿತ ಏನು ಪ್ರಸ್ತುತಪಡಿಸ್ತಪ್ಪ ಅಂದರೆ, ರಾಷ್ಟ್ರದೊಳಗೆ ನಾವು ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡಬೇಕಾದ್ರೆ ನಾವು ಏನು ರಚನೆ ಮಾಡ್ಕೊಳ್ಬೇಕಪ್ಪ ಅಂದರೆ ಲೋಕಪಾಲ ಅನ್ನುವಂಥ ಸಂಸ್ಥೆ ರಚನೆ ಮಾಡಿಕೊಳ್ಳಲೇಬೇಕಂತೇನಪ್ಪ ಅಂದರೆ ಈ ವೀರಪ್ಪ ಮೊಯ್ಲಿ ನೇತೃತ್ವದಲ್ಲಿರ್ತಕ್ಕಂಥ ಎರಡನೇ ಆಡಳಿತಾತ್ಮಕ ಸುಧಾರಣಾ ಆಯೋಗವು ಹೇಳಿತು. ಮೊದಲನೇ ಆಡಳಿತಾತ್ಮಕ ಸುಧಾರಣೆ ಆಯೋಗವೂ ಅದೇ ಹೇಳಿತು, ಎರಡನೇ ಆಡಳಿತಾತ್ಮಕ ಸುಧಾರಣಾ ಆಯೋಗವನ್ನು ಸಹಿತ ಏನಪ್ಪ ಅಂದ್ರೆ ಅದೇ ಹೇಳಿತು ಸ್ನೇಹಿತರೆ. ಇಲ್ಲೇನಪ್ಪ ಅಂದರೆ 1968ರಲ್ಲಿ ಸಹಿತ ಲೋಕಪಾಲ ಮಸೂದೆಯನ್ನು ಮಂಡನೆ ಮಾಡ್ತಾರೆ ಸಂಸತ್ತಿನೊಳಗೆ. ಲೋಕಪಾಲ ಮಸೂದೆ 1968ರಲ್ಲಿ ಸಹಿತ ಮಂಡನೆ ಮಾಡ್ತಾರೆ. ಸಂಸತ್ತಿನಲ್ಲಿ ಅಂಗೀಕಾರವಾಗಲಿಲ್ಲ ಸ್ನೇಹಿತರೆ. ಅಷ್ಟೇ ಅಲ್ಲದೆ ಸ್ನೇಹಿತರೆ 1971ರೊಳಗೆ ಲೋಕಪಾಲ ಅನ್ನುವಂಥ ಮಸೂದೆ ಜಾರಿಗೆ ತರಬೇಕನ್ನುವಂಥ ದೃಷ್ಟಿಕೋನದಿಂದ 1971ರಲ್ಲಿ ಸಂಸತ್ತಿನಲ್ಲಿ ಲೋಕಪಾಲ ಅನ್ನುವಂಥ ಮಸೂದೆ ಮಂಡನೆ ಮಾಡ್ತಾರೆ. ಅಲ್ಲಿ ಸಹಿತ ಏನಪ್ಪ ಅಂದ್ರೆ ಜಾರಿಗೆ ತರುವುದಕ್ಕೆ ಸಾಧ್ಯವಾಗಲಿಲ್ಲ. ಅಷ್ಟೇ ಅಲ್ಲದೆ ಸ್ನೇಹಿತರೆ 1977ರಲ್ಲಿ ಸಹಿತ ಲೋಕಪಾಲ ಅನ್ನುವಂಥ ವ್ಯವಸ್ಥೆಯನ್ನು ಜಾರಿಗೆ ತರಬೇಕಂತ ಮಸೂದೆಯನ್ನು ಸಿದ್ಧಪಡಿಸಿ ಮಾಡ್ತಾರೆ. ಆ ಸಂಸತ್ತಿನಲ್ಲಿ ಸಹಿತ ಏನಪ್ಪ ಅಲ್ಲಿ ಅಂಗೀಕಾರ ಮಾಡಿಕೊಳ್ಳುವುದಕ್ಕೆ ಸಾಧ್ಯವಾಗಲಿಲ್ಲ ಸ್ನೇಹಿತರೆ. ಅಷ್ಟೇ ಅಲ್ಲದೆ ಸ್ನೇಹಿತರೆ 1985ರಲ್ಲಿ ಸಹಿತ 1985ರಲ್ಲಿ ಸಹಿತ ಏನಪ್ಪ ಅಂದ್ರೆ ಲೋಕಪಾಲ ಅನ್ನುವಂಥ ವ್ಯವಸ್ಥೆಯನ್ನು ಜಾರಿಗೆ ತರಬೇಕಂತ ಪ್ರಯತ್ನ ಮಾಡ್ತಾರೆ. ಅಲ್ಲಿ ಸಹಿತ ಏನಪ್ಪ ಅಂದ್ರೆ ಸಂಸತ್ತಿನಲ್ಲಿ ಅಂಗೀಕಾರ ಪಡೆದುಕೊಳ್ಳಕ್ಕೆ ಸಾಧ್ಯವಾಗಲಿಲ್ಲ. ಅಷ್ಟೇ ಅಲ್ಲದೆ ಸ್ನೇಹಿತರೆ 1989ರಲ್ಲಿ ಸಹಿತ ಏನಪ್ಪ ಅಂದರೆ ಲೋಕಪಾಲ ಅನ್ನುವಂಥ ವ್ಯವಸ್ಥೆ ಮಂಡನೆ ಮಾಡ್ತಾರೆ. ಅಲ್ಲಿ ಸಹಿತ ಏನಪ್ಪ ಅಂದರೆ ಮತ್ತೇನಪ್ಪ ಅಂದರೆ ಮಸೂದೆ ಅಂಗೀಕಾರವಾಗಲಿಲ್ಲ ಸ್ನೇಹಿತರೆ. ಅಷ್ಟೇ ಅಲ್ಲದೆ ಸ್ನೇಹಿತರೆ 1996ರಲ್ಲಿ ಸಹಿತ ಮಸೂದೆ ಜಾರಿಯಾಗಲಿಲ್ಲ.
98ರಲ್ಲಿ ಸಹಿತ ಮಸೂದೆ ಜಾರಿಯಾಗಲಿಲ್ಲ. ಅಷ್ಟೇ ಅಲ್ಲದೆ ಸ್ನೇಹಿತರೆ 2001ರಲ್ಲಿ ಸಹಿತ ಏನಪ್ಪ ಅಂದ್ರೆ ಮಸೂದೆಯನ್ನು ಜಾರಿಗೆ ಮಾಡಬೇಕಂತ ಪ್ರಯತ್ನ ಮಾಡ್ತಾರೆ, ಅಲ್ಲಿ ಆಗಲಿಲ್ಲ. ಅಷ್ಟೇ ಅಲ್ಲದೆ ಸ್ನೇಹಿತರೆ 2010ರಲ್ಲಿ ಸಹಿತ ಏನಪ್ಪ ಅಂದ್ರೆ ಮಸೂದೆಯನ್ನು ಜಾರಿಗೆ ಮಾಡಬೇಕಂತ ಪ್ರಯತ್ನ ಮಾಡ್ತಾರೆ, ಅಲ್ಲಿ ಆಗಲಿಲ್ಲ. ನೆಕ್ಸ್ಟ್ 2011ರಲ್ಲಿ ಏನಪ್ಪ ಅಂದ್ರೆ ಮತ್ತೆ ಮಸೂದೆಯನ್ನು ಮಂಡನೆ ಮಾಡ್ತಾರೆ, ಮತ್ತೆ ಮಸೂದೆ ಏನಪ್ಪ ಅಂದ್ರೆ ಅಂಗೀಕಾರವಾಗಲಿಲ್ಲ. ನೋಡ್ರಿ 1968 ಹಿಡ್ಕೊಂಡು 1966 ಮೊರಾರ್ಜಿ ದೇಸಾಯಿ ನೇತೃತ್ವದಲ್ಲಿರ್ತಕ್ಕಂಥ ಮೊದಲನೇ ಆಡಳಿತಾತ್ಮಕ ಸುಧಾರಣೆ ಆಯೋಗ ಏನಂತ ಹೇಳಿತು, ಮಸೂದೆ ಲೋಕಪಾಲ ಮಸೂದೆ ನೀವು ಜಾರಿಗೆ ಮಾಡ್ಬೇಕಂತ ಹೇಳ್ತು, ವ್ಯವಸ್ಥೆ ಜಾರಿಗೆ ಮಾಡ್ಬೇಕಂತ ಹೇಳ್ತು. 1968 ಸಂಸತ್ತಿನಲ್ಲಿ ಮಂಡನೆ ಮಾಡ್ತಾರೆ, ಸಂಸತ್ತು ಒಪ್ಪಿಗೆ ಕೊಡಲಿಲ್ಲ. 71 ಒಪ್ಪಿಗೆ ಕೊಡಲಿಲ್ಲ, 77 ಒಪ್ಪಿಗೆ ಕೊಡಲಿಲ್ಲ, 85 ಒಪ್ಪಿಗೆ ಕೊಡಲಿಲ್ಲ, 89 ಒಪ್ಪಿಗೆ ಕೊಡಲಿಲ್ಲ, 96 ಒಪ್ಪಿಗೆ ಕೊಡಲಿಲ್ಲ. ಅಷ್ಟೇ ಅಲ್ಲದೆ ಸ್ನೇಹಿತರೆ 1998 ಸಹಿತ ಏನಪ್ಪ ಅಂದರೆ ಒಪ್ಪಿಗೆ ಕೊಡಲಿಲ್ಲ. ಅಷ್ಟೇ ಅಲ್ಲದೆ ಸ್ನೇಹಿತರೆ 2001ರಲ್ಲಿ ಸಹಿತ ಒಪ್ಪಿಗೆ ಕೊಡಲಿಲ್ಲ, 2010ರಲ್ಲಿ ಸಹಿತ ಒಪ್ಪಿಗೆ ಕೊಡಲಿಲ್ಲ, 2011ರಲ್ಲಿ ಸಹಿತ ಏನಪ್ಪ ಅಂದರೆ ಒಪ್ಪಿಗೆ ಕೊಡಲಿಲ್ಲ. ಸ್ನೇಹಿತರೆ ಇಡೀ ರಾಷ್ಟ್ರಾದ್ಯಂತ ಏನಪ್ಪ ಅಂದ್ರೆ ಭ್ರಷ್ಟಾಚಾರ ಅನ್ನುವಂಥ ವ್ಯವಸ್ಥೆ ಏನೈತಲ್ಲ, ಭ್ರಷ್ಟಾಚಾರ ಅನ್ನುವಂಥ ವ್ಯವಸ್ಥೆ ಏನಪ್ಪ ಅಂದ್ರೆ ಎಲ್ಲಿ ಬೇಕಾದಲ್ಲಿ ಭ್ರಷ್ಟಾಚಾರ ನಡೀತಾ ಇತ್ತು. ಪ್ರತಿಯೊಂದು ಇಲಾಖೆ ಒಳಗೆ ಇವತ್ತು ಕಂದಾಯ ತೆಗೆದುಕೊಂಡು ನೋಡ್ರಿ, ಗ್ರಾಮೀಣಾಭಿವೃದ್ಧಿ ಇಲಾಖೆ ತೆಗೆದುಕೊಂಡು ನೋಡ್ರಿ, ಪೊಲೀಸ್ ಇಲಾಖೆ ತೆಗೆದುಕೊಂಡು ನೋಡ್ರಿ, ಆಹಾರ ಇಲಾಖೆ ತೆಗೆದುಕೊಂಡು ನೋಡ್ರಿ, ಆರೋಗ್ಯ ಇಲಾಖೆ ತೆಗೆದುಕೊಂಡು ನೋಡ್ರಿ, ಲೋಕೋಪಯೋಗಿ ಇಲಾಖೆ ತೆಗೆದುಕೊಂಡು ನೋಡ್ರಿ, ಮಕ್ಕಳ ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ತೆಗೆದುಕೊಂಡು ನೋಡ್ರಿ, ಇನ್ನಿತರ ಹಲವಾರು ಇಲಾಖೆಗಳು, ಪ್ರತಿಯೊಂದು ಇಲಾಖೆಯೊಳಗೆ ಏನಪ್ಪ ಭ್ರಷ್ಟಾಚಾರ ತುಂಬಿ ಏನಪ್ಪ ಅಂದ್ರೆ ತೇಲಾಡ್ತಿತ್ತು. ಆ ಸಂದರ್ಭದೊಳಗೆ ನಾವು ಇಷ್ಟೇನಪ್ಪ ಅಂದರೆ ನಿರಂತರವಾಗಿ ನಾವು ಬಿಟ್ಕೊಂಡು ಹೋದೆವಪ್ಪ ಅಂದ್ರೆ ಎಲ್ಲ ಅಧಿಕಾರ ಎಲ್ಲ ಸಂಪತ್ತು ಯಾರ ಬಳಿ ಕೇಂದ್ರೀಕೃತವಾಗ್ತೈತಿ, ರಾಜಕಾರಣಿಗಳ ಬಳಿ ಮತ್ತು ಅಧಿಕಾರಿ ಬಳಿ ಕೇಂದ್ರೀಕೃತ ಆಗುತ್ತದೆ ಅನ್ನುವಂಥ ದೃಷ್ಟಿಕೋನದಿಂದ ಏನಪ್ಪ ಅಂದ್ರೆ 2011ರಲ್ಲಿ ಅಣ್ಣಾ ಹಜಾರೆ ಅವರ ನೇತೃತ್ವದಲ್ಲಿ ಭಾರತ ಎಂಬ ಚಳವಳಿಯನ್ನು ಆರಂಭ ಮಾಡಿದರು. ಸ್ನೇಹಿತರೆ 2011ರಲ್ಲಿ ಅಣ್ಣಾ ಹಜಾರೆ ಅವರ ನೇತೃತ್ವದಲ್ಲಿ ಮಹಾತ್ಮ ಗಾಂಧೀಜಿಯವರ ಅನುಯಾಯಿಯಾಗಿರ್ತಕ್ಕಂಥ, ಮಹಾತ್ಮ ಗಾಂಧೀಜಿಯವರ ತತ್ವಗಳಾಗಿರ್ತಕ್ಕಂಥ ಅಹಿಂಸಾ ತತ್ವಗಳೇನಿದಾವಲ್ಲ, ಆ ಅಹಿಂಸಾ ತತ್ವಗಳ ಮೇಲೆ ನಂಬಿಕೆ ಇಟ್ಟಿರ್ತಕ್ಕಂಥ ಅಣ್ಣಾ ಹಜಾರೆ ಅವರು ಏನಿದಾರಲ್ಲ, ಈ ಅಣ್ಣಾ ಹಜಾರೆ ಅವರ ನೇತೃತ್ವದಲ್ಲಿ ಭಾರತ ಎಂಬ ಚಳವಳಿಯನ್ನು ಆರಂಭ ಮಾಡಿದರು. ಸ್ನೇಹಿತರೆ ರಾಷ್ಟ್ರದೊಳಗಿರ್ತಕ್ಕಂಥ ಭ್ರಷ್ಟಾಚಾರವನ್ನು ತಡೆಗಟ್ಟಲಿಗೋಸ್ಕರ ಲೋಕಪಾಲ ಮತ್ತು ಲೋಕಾಯುಕ್ತ ಅನ್ನುವಂಥ ಜಾರಿಗೆ ಮಾಡಬೇಕನ್ನುವಂಥ ದೃಷ್ಟಿಕೋನದಿಂದ ನಮ್ಮ ಅಣ್ಣಾ ಹಜಾರೆ ಅವರ ನೇತೃತ್ವದಲ್ಲಿ ಏನಪ್ಪ ಅಂದ್ರೆ ಭಾರತ ಎಂಬ ಚಳುವಳಿಯನ್ನು ಹಮ್ಮಿಕೊಂಡ್ರು. ಯಾವಾಗ ಭಾರತ ಎಂಬ ಚಳವಳಿಯನ್ನು ಹಮ್ಮಿಕೊಂಡ್ರಪ್ಪ ಅಂದರೆ 2011ರಲ್ಲಿ ಸ್ನೇಹಿತರೆ ಅತಿ ಹೆಚ್ಚು ಬಾರಿ ಎಕ್ಸಾಮ್ನಲ್ಲಿ 1 ಅಂಕಕ್ಕೆ ಕೇಳಿರ್ತಕ್ಕಂಥ ಪ್ರಶ್ನೆ ಸ್ನೇಹಿತರೆ. ಒಂದು ಕಡೆ ಅಣ್ಣಾ ಹಜಾರೆ ಅವರು ಅಂತ ಕೊಡ್ತಾರೆ, ಒಂದು ಕಡೆ ಭಾರತ ಎಂಬ ಚಳವಳಿ ಅಂತ ಕೊಡ್ತಾರೆ. ಭಾರತ ಎಂಬ ಚಳವಳಿಯನ್ನು ಆರಂಭಿಸಿದಂಥ ಮಹಾನ್ ಅಹಿಂಸಾವಾದಿ ನಾಯಕ ಯಾರಪ್ಪ ಅಂದ್ರೆ ಅಣ್ಣಾ ಹಜಾರೆ ಅವರು. ಯಾತಕ್ಕಾಗಿ ಭಾರತ ಎಂಬ ಚಳವಳಿಯನ್ನು ಆರಂಭ ಮಾಡಿದ್ರಪ್ಪ ಅಂದರೆ ರಾಷ್ಟ್ರದೊಳಗಿರ್ತಕ್ಕಂಥ ಭ್ರಷ್ಟಾಚಾರವನ್ನು ನಿಯಂತ್ರಣ ಮಾಡಲಿಗೋಸ್ಕರ ಲೋಕಪಾಲ ಮತ್ತು ಲೋಕಾಯುಕ್ತ ಅನ್ನುವಂಥ ವ್ಯವಸ್ಥೆಯನ್ನು ಜಾರಿಗೆ ಮಾಡುವಂಥ ದೃಷ್ಟಿಕೋನದಿಂದ ಏನಪ್ಪ ಅಂದ್ರೆ 2011ರಲ್ಲಿ ಈ ಚಳವಳಿಯನ್ನು ಆರಂಭ ಮಾಡಿದ್ರು. ಸ್ನೇಹಿತರೆ ಅಷ್ಟೇ ಅಲ್ಲದೆ ಸ್ನೇಹಿತರೆ ಯಾವಾಗ ಅಣ್ಣಾ ಹಜಾರೆ ಅವರು ಚಳವಳಿಯನ್ನು ಆರಂಭ ಮಾಡಿದ್ರು ಅವಾಗೇನಪ್ಪ ಅಂದರೆ ಈ ಲೋಕಪಾಲ ಅನ್ನುವಂಥ ಮಸೂದೆಯನ್ನು ಸಿದ್ಧಪಡಿಸಿ 2013 ಡಿಸೆಂಬರ್ 17ರಂದು ಸ್ನೇಹಿತರೆ 2013 ಡಿಸೆಂಬರ್ 17ರಂದು ರಾಜ್ಯಸಭೆಯಲ್ಲಿ ಅಂಗೀಕಾರ ಮಾಡಲಾಯಿತು. ಲೋಕಪಾಲ ಅನ್ನುವಂಥ ಮಸೂದೆ ಯಾವಾಗ ಅಣ್ಣಾ ಹಜಾರೆ ಅವರು ಭಾರತ ಎಂಬ ಚಳವಳಿಯನ್ನು ಆರಂಭ ಮಾಡಿದ್ರಲ್ಲ, ಇಡೀ ವಿಶ್ವದಾದ್ಯಂತ ಹೋರಾಟಗಳ ಆರಂಭವಾದವು, ಚಳವಳಿಗಳ ಆರಂಭವಾದವು, ಸರ್ಕಾರದ ವಿರುದ್ಧ ಪ್ರತಿಭಟನೆಗಳ ಆರಂಭವಾದವು, ಸರ್ಕಾರವನ್ನು ಎಚ್ಚರಿಸುವಂಥ ಆ ಸಂದರ್ಭದಲ್ಲಿ ಸರ್ಕಾರ ಜಾಗೃತರಾಗಿ ಲೋಕಪಾಲ ಅನ್ನುವಂಥ ಮಸೂದೆ ಏನೈತಲ್ಲ 2013 ಡಿಸೆಂಬರ್ 17ರಂದು ರಾಜ್ಯಸಭೆಯಲ್ಲಿ ಅಂಗೀಕಾರ ಮಾಡಲಾಯಿತು. ಸ್ನೇಹಿತರು ರಾಜ್ಯಸಭೆಯಲ್ಲಿ ಮಂಡನೆ ಮಾಡಿ ಒಪ್ಪಿಗೆಯನ್ನು ಪಡೆದುಕೊಂಡೇನಪ್ಪ ಅಂದ್ರೆ ಲೋಕಸಭೆಯಲ್ಲಿ ಯಾವಾಗ ಮಂಡನೆ ಮಾಡಲಾಯಿತಪ್ಪ ಅಂದರೆ 2013 ಡಿಸೆಂಬರ್ 10 ಮಂಡನೆ ಮಾಡಿ ಲೋಕಸಭೆಯಿಂದಲೂ ಸಹಿತ ಏನಪ್ಪ ಅಂದ್ರೆ ಒಪ್ಪಿಗೆಯನ್ನು ಪಡೆದುಕೊಳ್ಳಲಾಯಿತು.
ರಾಜ್ಯಸಭೆಯಲ್ಲಿ 2013 ಡಿಸೆಂಬರ್ 17ರಂದು ಅಂಗೀಕಾರ ಮಾಡಿ ಒಪ್ಪಿಗೆಯನ್ನು ಪಡೆದುಕೊಂಡರೆ, ಲೋಕಸಭೆಯಲ್ಲಿ ಅಂದ್ರೆ ಕಿರಿಯರ ಸದನ ಅಂತ ನಾವೇನು ಕರಿತೇವಲ್ಲ, ಜನಪ್ರತಿನಿಧಿ ಸಭಾ ಅಂತ ನಾವು ಕರಿತೇವಲ್ಲ, ಈ ಸಭೆಯಲ್ಲಿ ಯಾವಾಗ ಅಲ್ಲಿ ಮಂಡನೆ ಮಾಡಲಾಯಿತಪ್ಪ ಅಂದರೆ 2013ರಂದು ಮಂಡನೆ ಮಾಡ್ಕೊಂಡು, ಅಂದರೆ 2013 ಡಿಸೆಂಬರ್ 19ರಂದು ಮಂಡನೆ ಮಾಡಿ ಒಪ್ಪಿಗೆ ಪಡೆದುಕೊಳ್ಳಲಾಯಿತು ಸ್ನೇಹಿತರೆ. ಇನ್ನು ರಾಷ್ಟ್ರಪತಿಯವರಿಂದ POI ಅಂದ್ರೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಮಾಸ್ತರ್ ಏನಪ್ಪ ಅಂದ್ರೆ POI ಅಂತ ಬರ್ಲಾಕತ್ತಾನ, ಇದು ಏನು ಬರ್ಲಾಕತ್ತಾನಂತ ಕನ್ಫ್ಯೂಸ್ ಮಾಡ್ಕೊಳ್ಬೇಡ್ರಿ. POI ಅಂದ್ರೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಶಾರ್ಟ್ಕಟ್ ಪದಗಳು ಇವೆಲ್ಲ. RS ಅಂದ್ರೆ ರಾಜ್ಯಸಭಾ, LS ಅಂದ್ರೆ ಲೋಕಸಭಾ, VS ಅಂದ್ರೆ ವಿಧಾನಸಭಾ, VP ಅಂದ್ರೆ ವಿಧಾನ ಪರಿಷತ್ತು, GP ಅಂದ್ರೆ ಗ್ರಾಮ ಪಂಚಾಯಿತಿ, TP ಅಂದ್ರೆ ತಾಲೂಕ್ ಪಂಚಾಯಿತಿ, ZP ಅಂದ್ರೆ ಜಿಲ್ಲಾ ಪಂಚಾಯಿತಿ. ಇವೆಲ್ಲ ಏನಪ್ಪ ಶಾರ್ಟ್ಕಟ್ ಪದಗಳು ನಮ್ಮ ಪೊಲಿಟಿಕಲ್ ಸೈನ್ಸ್ನಲ್ಲಿ. ಕೇಳ್ರಿ, ರಾಷ್ಟ್ರಪತಿ ಅವರಿಂದ ಯಾವಾಗ ಒಪ್ಪಿಗೆ ಪಡೆದುಕೊಳ್ಳಲಾಯಿತಪ್ಪ ಅಂದರೆ 2014 ಜನವರಿ 1ರಂದು ಒಪ್ಪಿಗೆ ಪಡೆದುಕೊಳ್ಳಲಾಯಿತು ಸ್ನೇಹಿತರೆ. ಈ ಲೋಕಪಾಲ ಅನ್ನುವಂಥ ಮಸೂದೆಗೆ ರಾಷ್ಟ್ರಪತಿಯವರಿಂದ ಮುದ್ರೆ ಹಾಕಿದ್ದೆ ಯಾವಾಗ, ಅಂಕಿತ ಹಾಕಿದ್ದೆ ಯಾವಾಗ, ಅಂಗೀಕಾರ ನೀಡಿದ್ದೆ ಯಾವಾಗ, ಒಪ್ಪಿಗೆ ಕೊಟ್ಟಿದ್ದೆ ಯಾವಾಗಪ್ಪ ಅಂದರೆ 2014 ಜನವರಿ 1ರಂದು ಈ ಲೋಕಪಾಲ ಅನ್ನುವಂಥ ಮಸೂದೆಗೆ ಒಪ್ಪಿಗೆ ಕೊಡಲಾಯಿತು. ಇದು ಜಾರಿಗೆ ಬಂದಿದ್ದು ಯಾವಾಗಪ್ಪ ಅಂದರೆ 2014 ಜನವರಿ 16ರಂದು ಈ ಲೋಕಪಾಲ ಅನ್ನುವಂಥ ಮಸೂದೆ ಏನೈತಲ್ಲ ಇದು ಜಾರಿಗೆ ಬರಲಾಯಿತು ಸ್ನೇಹಿತರೆ. ಲೋಕಪಾಲ ಅನ್ನುವಂಥ ಸಂಸ್ಥೆ ಯಾವಾಗ ಜಾರಿಗೆ ಬರಲಾಯಿತು ಅಂದರೆ 2014 ಜನವರಿ 16ರಂದು ಜಾರಿಗೆ ಬರಲಾಯಿತು ಸ್ನೇಹಿತರೆ. ಇಲ್ಲಿ ಅಂಕಿ ಸಂಖ್ಯೆಗಳು ಭಾಳ ನೆನಪಿಟ್ಕೊಳ್ಬೇಕಾಗಿದ್ದಾವಪ್ಪ ಅಂದರೆ ಲೋಕಪಾಲ ಅನ್ನುವಂಥ ಸಂಸ್ಥೆ ಯಾವಾಗ ಅಸ್ತಿತ್ವಕ್ಕೆ ಬರಲಾಯಿತು ಅಥವಾ ಯಾವಾಗ ಜಾರಿಗೆ ಬರಲಾಯಿತು ಅಂತ ಪ್ರಶ್ನೆ ಮಾಡಿದರೆ 2014 ಜನವರಿ 16ರಂದು ಈ ಸಂಸ್ಥೆ ಜಾರಿಗೆ ಬಂತು. ಯಾವ ಚಳವಳಿಯ ಫಲವಾಗಿ ಅಂತ ಪ್ರಶ್ನೆ ಮಾಡಿದರೆ ಭಾರತ ಎಂಬ ಚಳವಳಿ ಅಂತ ಹೇಳಬೇಕು. ಈ ಭಾರತ ಎಂಬ ಚಳವಳಿ ಯಾರ ನೇತೃತ್ವದಲ್ಲಿ ನಡೆಯಿತು ಅಂತ ಪ್ರಶ್ನೆ ಮಾಡಿದರೆ ಅಣ್ಣಾ ಹಜಾರೆ ಅವರ ನೇತೃತ್ವದಲ್ಲಿ ನಡೆಯಿತು. ಯಾವಾಗ ನಡೆಯಿತು ಅಂತ ಪ್ರಶ್ನೆ ಮಾಡಿದರೆ 2011ರಲ್ಲಿ ನಡೆಯಿತು ಅಂತ ಹೇಳಬೇಕು ಸ್ನೇಹಿತರೆ. ಈ ಲೋಕಪಾಲ ಸಂಸ್ಥೆ ಯಾವಾಗ ಜಾರಿಗೆ ಬರಲಾಯಿತು ಅಂತ ಇದು ಸಹಿತ ಎಕ್ಸಾಮ್ನಲ್ಲಿ ಅತಿ ಹೆಚ್ಚು ಬಾರಿ 1 ಅಂಕಕ್ಕೆ ಕೇಳಿರ್ತಕ್ಕಂಥ ಪ್ರಶ್ನೆಯಾಗಿದೆ ಸ್ನೇಹಿತರೆ. ಇನ್ನು ಲೋಕಪಾಲ ಸಂಸ್ಥೆಯ ರಚನೆಯ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಯಾವ ರೀತಿ ರಚನೆ, ಈಗ ಹಿಂದಿನ ಕ್ಲಾಸ್ ರಾಜ್ಯಸಭೆ ಒಳಗೆ ಯಾವಾಗ ಮಸೂದೆ ಒಪ್ಪಿಗೆ ಪಡೆದುಕೊಂಡ್ರು, ಲೋಕಸಭೆ ಒಳಗೆ ಯಾವಾಗ ಒಪ್ಪಿಗೆ ಪಡೆದುಕೊಂಡ್ರು, ರಾಷ್ಟ್ರಪತಿ ಯಾವಾಗ ಅಂಕಿತ ಹಾಕಿದ್ರು, ಆ ಲೋಕಪಾಲ ಮಸೂದೆ ಇದು ಲೋಕಪಾಲ ಸಂಸ್ಥೆ ಯಾವಾಗ ಜಾರಿಗೆ ಬಂತು ಅನ್ನೋದ್ರ ಬಗ್ಗೆ ನೋಡ್ಕೊಂಡಿದ್ದೆವು. ಈಗ ರಚನೆಯ ಬಗ್ಗೆ ಅಂದರೆ ಎಷ್ಟು ಜನ ಸದಸ್ಯರನ್ನು ಒಳಗೊಂಡೈತಿ, ಅವರೇನಪ್ಪ ಅಂದರೆ ಕೆಲವೊಂದಿಷ್ಟು ಅರ್ಹತೆಗಳು ಏನು, ಎಲ್ಲ ಮಾಹಿತಿಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಈ ಲೋಕಪಾಲ ಅನ್ನುವಂಥ ಸಂಸ್ಥೆ ಏನೈತಲ್ಲ ಅಧ್ಯಕ್ಷರನ್ನು ಒಳಗೊಂಡು ಒಟ್ಟು ಎಷ್ಟು ಜನ ಸದಸ್ಯರಿಂದ ಕೂಡಿದೆಯಪ್ಪ ಅಂದರೆ 9 ಜನ ಸದಸ್ಯರಿಂದ ಕೂಡಿದೆ. ಒಬ್ಬರು ಅಧ್ಯಕ್ಷರು, 8 ಜನ ಸದಸ್ಯರು, ಒಟ್ಟು ನಂಬರ್ಸ್ ಎಷ್ಟಪ್ಪ ಅಂದ್ರೆ 9 ಜನ ಸದಸ್ಯರಿಂದ ಕೂಡಿದೆ. ಲೋಕಪಾಲ ಅನ್ನುವಂಥ ಸಂಸ್ಥೆ ಒಬ್ಬರು ಅಧ್ಯಕ್ಷರು, 8 ಜನ ಸದಸ್ಯರು, ಒಟ್ಟು ನಂಬರ್ ಎಷ್ಟಪ್ಪ ಅಂದ್ರೆ 9 ಜನ ಸದಸ್ಯರಿಂದ ಕೂಡಿದೆ ಸ್ನೇಹಿತರೆ. ಲೋಕಪಾಲ ಸಂಸ್ಥೆಯ ಅಧ್ಯಕ್ಷರಾಗಬೇಕಪ್ಪ ಅಂದ್ರೆ ಯಾರಾಗಿರ್ತಾರೆ ಅಂದರೆ ಅಧ್ಯಕ್ಷರು ಸುಪ್ರೀಂ ಕೋರ್ಟಿನ ಹಾಲಿ ನ್ಯಾಯಾಧೀಶರು. ಏನಂದ್ರೆ ಹಾಲಿ ಅಂದ್ರೆ ಪ್ರಸ್ತುತ ಇರುವಂಥ ನ್ಯಾಯಾಧೀಶರು, ಹಾಲಿ ಅಂದ್ರೆ ಪ್ರಸ್ತುತ ಇರುವವರು, ಮಾಜಿ ಅಂದ್ರೆ ಏನಪ್ಪ ಅಂದ್ರೆ ಅಧಿಕಾರದಿಂದ ಕೆಳಗೆ ಇಳಿದಿರ್ತಕ್ಕಂಥ ವ್ಯಕ್ತಿಗಳಿಗೆ ನಾವೇನಂತ ಕರಿತೇವೆ, ಮಾಜಿ ಅಂತ ಕರಿತೇವೆ. ಹಾಲಿ ಅಂತಂದ್ರೆ ಯಾರಿಗೆ ಕರಿತೇವಪ್ಪ, ಪ್ರಸ್ತುತ ಅಧಿಕಾರನಾಗಿರುವವರು. ನೆಕ್ಸ್ಟ್ ಭಾವಿ ಅಂತಂದ್ರೆ ಏನಪ್ಪ ಅಂದ್ರೆ ಮುಂದೆ ಆಗುವವರನ್ನು ಅವ್ರಿಗೆ ನಾವೇನಂತ ಕರಿತೇವಪ್ಪ, ಭಾವಿ ಅಂತ ಕರಿತೇವೆ. ಇಲ್ಲಿ ಲೋಕಪಾಲ ಸಂಸ್ಥೆಯ ಅಧ್ಯಕ್ಷರಾಗಿ ಯಾರು ಕಾರ್ಯನಿರ್ವಹಣೆ ಮಾಡ್ತಾರಪ್ಪ ಅಂದರೆ ಸುಪ್ರೀಂ ಕೋರ್ಟ್ ಅಂದ್ರೆ ಸರ್ವೋಚ್ಚ ನ್ಯಾಯಾಲಯ ಅಂತ ನಾವು ಕರಿತೇವೆ. ದೇಶದ ಅತ್ಯಂತ ಸರ್ವಶ್ರೇಷ್ಠ ನ್ಯಾಯಾಲಯ ಯಾವುದಪ್ಪ ಅಂದ್ರೆ ಈ ಸರ್ವೋಚ್ಚ ನ್ಯಾಯಾಲಯ ಏನೈತಲ್ಲ, ಈ ಸರ್ವೋಚ್ಚ ನ್ಯಾಯಾಲಯದ ಹಾಲಿ ನ್ಯಾಯಾಧೀಶರು ಏನಿದಾರಲ್ಲ ಅವರೇನಪ್ಪ ಅಂದ್ರೆ ಅಧ್ಯಕ್ಷರಾಗಿ ಕಾರ್ಯನಿರ್ವಹಣೆ ಮಾಡುತ್ತಾರೆ ಸ್ನೇಹಿತರೆ. ಸುಪ್ರೀಂ ಕೋರ್ಟಿನ ಹಾಲಿ ನ್ಯಾಯಾಧೀಶರೇನಿದಾರಲ್ಲ ಆ ನ್ಯಾಯಾಧೀಶರೇನಪ್ಪ ಅಂದ್ರೆ ಅಧ್ಯಕ್ಷರಾಗಿ ಕಾರ್ಯನಿರ್ವಹಣೆ ಮಾಡುತ್ತಾರೆ ಸ್ನೇಹಿತರೆ.
ಇನ್ನು 8 ಜನ ಸದಸ್ಯರಲ್ಲಿ, ಎಷ್ಟು ಜನ ಸದಸ್ಯರಲ್ಲಿ? 8 ಜನ ಸದಸ್ಯರೇನಿದಾರಲ್ಲ, ಈ 8 ಜನ ಸದಸ್ಯರಲ್ಲಿ 4 ಜನ ಸದಸ್ಯರು ಸುಪ್ರೀಂ ಕೋರ್ಟ್ ಆಗಿರಬಹುದು ಅಥವಾ ಹೈಕೋರ್ಟಿನ ನ್ಯಾಯಾಧೀಶರಾಗಿರಬೇಕು ಸ್ನೇಹಿತರೆ. ಒಬ್ಬರು ಅಧ್ಯಕ್ಷರು ಸುಪ್ರೀಂ ಕೋರ್ಟಿನ ಹಾಲಿ ನ್ಯಾಯಾಧೀಶರು. ಇನ್ನು 8 ಜನ ಸದಸ್ಯರಲ್ಲಿ 4 ಜನ ಸದಸ್ಯರೇನಿದಾರಲ್ಲ, ಈ ಸದಸ್ಯರು ಸುಪ್ರೀಂ ಕೋರ್ಟಿನ ಸುಪ್ರೀಂ ಕೋರ್ಟಿನ ಅಥವಾ ಹೈಕೋರ್ಟಿನ ನ್ಯಾಯಾಧೀಶರಾಗಿರಬೇಕು. ಅಂಥವ್ರಿಗೆ ಏನು ಮಾಡ್ತಾರಪ್ಪ ಅಂದರೆ ಲೋಕಪಾಲ ಸಂಸ್ಥೆಯ ಸದಸ್ಯರನ್ನಾಗಿ ನೇಮಕ ಮಾಡುತ್ತಾರೆ ಸ್ನೇಹಿತರೆ. ಇನ್ನುಳಿದಂಥ 4 ಜನ ಸದಸ್ಯರು ಕೇಂದ್ರೀಯ ತನಿಖಾ ದಳ ಸಂಸ್ಥೆ ಆಗಿರ್ಬೋದು, ಅಂದ್ರೆ CBI ಅಂತ ನಾವು ಕರಿತೇವಲ್ಲ, ಈ ಸಂಸ್ಥೆ ಯಾವಾಗ ಸ್ಥಾಪನೆ ಮಾಡಲಾಯ್ತಂತ ನಾ ಹೇಳ್ದೆ, 1963 ಈ ಕೇಂದ್ರೀಯ ಜಾಗೃತ ಆಯೋಗ ಸಂಸ್ಥೆ ಸ್ಥಾಪನೆ ಮಾಡಿದ್ದಾವಾಗ 1964ರಲ್ಲಿ ಸ್ಥಾಪನೆ ಮಾಡಲಾಯಿತು. 4 ಜನ ಸದಸ್ಯರೇನಿದ್ದಾರಲ್ಲ, ಕೇಂದ್ರೀಯ ತನಿಖಾ ದಳ ಸಂಸ್ಥೆ ಆಗಿರಬಹುದು ಅಥವಾ ಕೇಂದ್ರೀಯ ಜಾಗೃತ ದಳ ಅಥವಾ ಆಯೋಗ ಏನೈತಲ್ಲ, ಈ ಆಯೋಗಗಳಲ್ಲಿ ಸುಮಾರು ವರ್ಷ ಅಂದ್ರೆ ಸುಮಾರು 25 ವರ್ಷಗಳ ಕಾಲ, ಎಷ್ಟು ವರ್ಷಗಳ ಕಾಲ? ಸುಮಾರು 25 ವರ್ಷಗಳ ಕಾಲ ಸೇವಾನುಭಾವವನ್ನು ಹೊಂದಿರತಕ್ಕಂಥ ವ್ಯಕ್ತಿಗಳೇನಿದಾರಲ್ಲ, ಅಂತಹ ವ್ಯಕ್ತಿಗಳನ್ನು ನಾವು ಲೋಕಪಾಲ ಸಂಸ್ಥೆಯ ಸದಸ್ಯರನ್ನಾಗಿ ಆಯ್ಕೆ ಮಾಡಿಕೊಳ್ಬೇಕು. ಅಧ್ಯಕ್ಷರಾದವರು ಯಾರಾಗಿರ್ತಾರ? ಸುಪ್ರೀಂ ಕೋರ್ಟಿನ ಹಾಲಿ ನ್ಯಾಯಾಧೀಶರಾಗಿರ್ತಾರೆ. 8 ಜನ ಸದಸ್ಯರಲ್ಲಿ 4 ಜನ ಸದಸ್ಯರೇನದ್ರಲ್ಲ ಸುಪ್ರೀಂ ಕೋರ್ಟ್ ಆಗಿರಬಹುದು ಅಥವಾ ಹೈಕೋರ್ಟಿನ ನ್ಯಾಯಾಧೀಶರಾಗಿರ್ತಾರೆ. ಇನ್ನುಳಿದಿರ್ತಕ್ಕಂಥ 4 ಜನ ಸದಸ್ಯರು ಕೇಂದ್ರೀಯ ತನಿಖಾ ದಳ ಆಗಿರಬಹುದು ಅಥವಾ ಕೇಂದ್ರೀಯ ಜಾಗೃತ ದಳ ಏನೈತಲ್ಲ, ಈ ಸಂಸ್ಥೆಯಲ್ಲಿ ಸುಮಾರು 25 ವರ್ಷಗಳ ಕಾಲ ಸೇವಾನುಭಾವ ಹೊಂದಿರತಕ್ಕಂಥ ವ್ಯಕ್ತಿಗಳೇನಿದಾರಲ್ಲ, ಆ ವ್ಯಕ್ತಿಗಳನ್ನು ಲೋಕಪಾಲ ಸಂಸ್ಥೆಯ ಸದಸ್ಯರನ್ನಾಗಿ ಆಯ್ಕೆ ಮಾಡುತ್ತಾರೆ ಸ್ನೇಹಿತರೆ. ಇನ್ನು ಈ ಲೋಕಪಾಲ ಸಂಸ್ಥೆಯ ಅಧ್ಯಕ್ಷರನ್ನು ಯಾರು ನೇಮಕ ಮಾಡ್ತಾರ, ಯಾರ ಸಲಹೆ ಮೇರೆಗೆ ನೇಮಕ ಮಾಡ್ತಾರ? ಇದು ಅತಿ ಹೆಚ್ಚು ಇಂಪಾರ್ಟೆಂಟ್ ಪ್ರಶ್ನೆ. ಯಾರು ನೇಮಕ ಮಾಡ್ತಾರೆ ಅಂತ ಕೇಳಿದಾಗ ರಾಷ್ಟ್ರಪತಿಯವರು ನೇಮಕ ಮಾಡ್ತಾರೆ. ಲೋಕಪಾಲರನ್ನು ಯಾರು ನೇಮಿಸಲಾಗುತ್ತದೆ ಅಥವಾ ಯಾರು ನೇಮಕ ಮಾಡ್ತಾರೆ ಅಂತ ಪ್ರಶ್ನೆ ಮಾಡಿದರೆ ರಾಷ್ಟ್ರಪತಿಯವರು, ದೇಶದ ಪ್ರಥಮ ಪ್ರಜೆ ಅಂತ ನಾವು ಕರಿತೇವಲ್ಲ, ನಾಮಮಾತ್ರದ ಕಾರ್ಯಾಂಗದ ಮುಖ್ಯಸ್ಥರಾಗಿರ್ತಕ್ಕಂಥ ರಾಷ್ಟ್ರಪತಿಯವರು ಏನಿದಾರಲ್ಲ, ಈ ರಾಷ್ಟ್ರಪತಿಯವರೇನಪ್ಪ ಅಂದ್ರೆ ಲೋಕಪಾಲರನ್ನು ನೇಮಕ ಮಾಡ್ತಾರೆ ಸ್ನೇಹಿತರೆ. ಹಾಗಾದರೆ ಯಾರ ಸಲಹೆ ಮೇರೆಗೆ ನೇಮಕ ಮಾಡ್ತಾರಪ್ಪ ಅಂದರೆ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರೇನಿದಾರಲ್ಲ ಮತ್ತು ಪ್ರಧಾನಮಂತ್ರಿಗಳೇನಿದಾರಲ್ಲ, ಪ್ರಧಾನಮಂತ್ರಿಯ ನೇತೃತ್ವದ ಮಂತ್ರಿಮಂಡಲ ಸದಸ್ಯರೇನಿದಾರಲ್ಲ, ಸಭಾಧ್ಯಕ್ಷರೇನಿದಾರಲ್ಲ, ಅಷ್ಟೇ ಅಲ್ಲದೆ ಸ್ನೇಹಿತರೆ ರಾಜ್ಯಸಭೆಯ ಸಭಾಧ್ಯಕ್ಷರಾಗಿರಬಹುದು, ಇನ್ನು ಲೋಕಸಭೆಯ ವಿರೋಧ ಪಕ್ಷದ ನಾಯಕರಾಗಿರಬಹುದು, ಅಷ್ಟೇ ಅಲ್ಲದೆ ಸ್ನೇಹಿತರೆ ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರ ಸಲಹೆ ಮೇರೆಗೂ ಸಹಿತ ನೇಮಕ ಮಾಡ್ತಾರೆ. ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರ ಮೇರೆಗೆ, ರಾಷ್ಟ್ರದ ಪ್ರಧಾನಮಂತ್ರಿಯವರ ಸಲಹೆ ಮೇರೆಗೆ ಅಂದ್ರೆ ನರೇಂದ್ರ ಮೋದಿ ಅವರ ಸಲಹೆ ಮೇರೆಗೆ ಸಹಿತ ಏನಪ್ಪ ಅಂದ್ರೆ ನಮ್ಮ ಲೋಕಪಾಲರನ್ನು ನೇಮಕ ಮಾಡ್ಕೊಳ್ತಾರೆ. ನೆಕ್ಸ್ಟ್ ಪ್ರಧಾನಮಂತ್ರಿಯ ನೇತೃತ್ವದ ಮಂತ್ರಿಮಂಡಲ ಸದಸ್ಯರೇನಿದಾರಲ್ಲ, ಈ ಮಂತ್ರಿಮಂಡಲದ ಸದಸ್ಯರ ಸಲಹೆ ಮೇರೆಗೆ ನೇಮಕ ಮಾಡ್ತಾರೆ. ಇನ್ನು ಲೋಕಸಭೆಯ ಸಭಾಪತಿಯಾಗಿರ್ತಕ್ಕಂಥ ಪ್ರಸ್ತುತ ಯಾರಾದಾರ ಲೋಕಸಭೆಯ ಸಭಾಧ್ಯಕ್ಷರು ಓಂ ಬಿರ್ಲಾ ಅವರು ಏನಿದಾರಲ್ಲ, ಇವರ ಸಲಹೆ ಮೇರೆಗೂ ಸಹಿತ ನೇಮಕ ಮಾಡ್ತಾರೆ. ಇನ್ನು ರಾಜ್ಯಸಭೆಯ ಸಭಾಧ್ಯಕ್ಷರು ಪ್ರಸ್ತುತ ಯಾರಾದಾರ ರಾಧಾಕೃಷ್ಣನ್ ಅನ್ನುವಂಥ ವ್ಯಕ್ತಿ ಅವರು ಏನಿದಾರಲ್ಲ, ಇವರ ಸಲಹೆ ಮೇರೆಗೂ ಸಹಿತ ನೇಮಕ ಮಾಡ್ತಾರೆ. ಇನ್ನು ಲೋಕಸಭೆಯ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರ ಸಲಹೆ ಮೇರೆಗೆ ನೇಮಕ ಮಾಡ್ತಾರೆ. ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರ ಸಲಹೆ ಮೇರೆಗೆ ಏನಪ್ಪ ಅಂದ್ರೆ ಈ ಲೋಕಪಾಲರನ್ನು ನೇಮಕ ಮಾಡುತ್ತಾರೆ ಸ್ನೇಹಿತರೆ. ಎಕ್ಸಾಮ್ನಾಗ ಇಷ್ಟೆಲ್ಲ ಸುತ್ತಿ ಬಳಸಿ ಕೇಳಂಗಿಲ್ಲ. ನಿಮಗೆ ಏನು ಕೇಳಬಹುದಪ್ಪ ಅಂದರೆ ಲೋಕಪಾಲರನ್ನು ಯಾರು ನೇಮಿಸುತ್ತಾರೆ, ಇಷ್ಟೇ ಪ್ರಶ್ನೆ. ನಿಮ್ಗೆ ನೇರವಾದ ಪ್ರಶ್ನೆಗಳು ಬರ್ತಾವೆ. ಸುತ್ತಿ ಬಳಸಿ ಗುಡ್ಡ ಹತ್ತಿ ಗುಡ್ಡ ಇಳಿಯೋದು ಏನೂ ಇಲ್ಲಿ ನೇರವಾಗಿ ಪ್ರಶ್ನೆ. ಯಾಕಪ್ಪ ನಿಮ್ಮ ಬೌದ್ಧಿಕ ಮಟ್ಟ ಎಷ್ಟೈತಲ್ಲ, ಆ ಬೌದ್ಧಿಕ ಮಟ್ಟದ ಅನುಗುಣವಾಗಿ ಪ್ರಶ್ನೆಗಳನ್ನು ಕೇಳಬೇಕಾಗ್ತೈತಿ.
ಇಲ್ಲಿ ಯಾರ ಸಲಹೆ ಮೇರೆಗೆ ಭಾಳ ಮಂದಿ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶರು, ಪ್ರಧಾನಮಂತ್ರಿ, ಅವ್ರ ನೇತೃತ್ವ ಮಂತ್ರಿಮಂಡಲ, ಲೋಕಸಭೆಯ ಸಭಾಧ್ಯಕ್ಷ, ರಾಜ್ಯಸಭೆಯ ಸಭಾಧ್ಯಕ್ಷ, ವಿರೋಧ ಪಕ್ಷ ಅಂದರೆ ಲೋಕಸಭೆಯ ಪ್ರತಿಪಕ್ಷ ನಾಯಕರು, ಪ್ರತಿಪಕ್ಷ ಅಂದರೆ ಒಂದೇ, ವಿರೋಧ ಪಕ್ಷ ಅಂದರೂ ಒಂದೇ, ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರು, ಇವರೆಲ್ಲ ಸಲಹೆ ಮೇರೆಗೆ ಏನಪ್ಪ ಅಂದ್ರೆ ಲೋಕಪಾಲರನ್ನು ರಾಷ್ಟ್ರಪತಿಯವರು ನೇಮಕ ಮಾಡ್ತಾರೆ. ಈ ಚಿತ್ರದೊಳಗೆ ಯಾರು ಅದಾರ ಇವರು? ಈ ಚಿತ್ರ ಕೊಟ್ಟಿರಿ ನಮ್ಗೆ ಒಟ್ಟು ಅರ್ಥನ, ಇವ್ರ ಮಕ್ಕನ್ನೇ ನಾನು ನೋಡಿಲ್ಲ. ಇವ್ರು ಯಾರು ಇರ್ಬೋದು? ವಿಚಾರ ಮಾಡಿ ನೋಡೋಣ. ಇವ್ರು ಯಾರು ಇರ್ಬೋದು? ಕಮೆಂಟ್ ಬಾಕ್ಸ್ನಲ್ಲಿ ಉತ್ತರ ಹಾಕಿ ನೋಡೋಣ. ಯಾರಿರ್ಬೋದು ಇವರು? ಈ ಚಿತ್ರದಲ್ಲಿರ್ತಕ್ಕಂಥ ವ್ಯಕ್ತಿ ಯಾರು ಇರ್ಬೋದು? ವಿಚಾರ ಮಾಡಿ ನೋಡೋಣ. ಏನು ಮೊದಲನೇ ಲೋಕಪಾಲರದಾರೋ ಅಥವಾ ಪ್ರಸ್ತುತ ಲೋಕಪಾಲರದಾರೋ? ವಿಚಾರ ಮಾಡಿ ನೋಡೋಣ. ಕೇಳಿ ಯಾರದಾರಂದ್ರೆ ಲೋಕಪಾಲರು. ಇವರು ಲೋಕಪಾಲರೇ, ಪ್ರಸ್ತುತ ಅದಾರೋ ಏನೋ ಮೊದಲನೇ ಲೋಕಪಾಲರದಾರ ಅನ್ನೋದ್ರ ಬಗ್ಗೆ ನೋಡೋಣ. ಈ ಚಿತ್ರದಲ್ಲಿರ್ತಕ್ಕಂಥ ವ್ಯಕ್ತಿ ಯಾರಪ್ಪ ಅಂದರೆ ಪ್ರಸ್ತುತ ಲೋಕಪಾಲರು ಸ್ನೇಹಿತರೆ. ಮೊದಲನೇ ಲೋಕಪಾಲ ಯಾರಪ್ಪ ಅಂದರೆ ರಾಷ್ಟ್ರದ ಪ್ರಪ್ರಥಮ ಲೋಕಪಾಲ ಯಾರು ಅಂತ ಪ್ರಶ್ನೆ ಮಾಡಿದರೆ ಪಿನಾಕಿ ಚಂದ್ರ ಘೋಷ್. ಯಾವ ಚಂದ್ರ ಘೋಷ? ಪಿನಾಕಿ ಚಂದ್ರ ಘೋಷ್ ಅವರೇನಿದಾರಲ್ಲ ಇವರೇನಪ್ಪ ಅಂದರೆ ಲೋಕಪಾಲ ಸಂಸ್ಥೆಯ ಪ್ರಥಮ ಲೋಕಪಾಲರನ್ನಾಗಿ ಆಯ್ಕೆ ಮಾಡಲಾಯಿತು. ಇವ್ರು ಯಾರದಾರ ಅಂದ್ರೆ ಈ ಚಿತ್ರದಲ್ಲಿರ್ತಕ್ಕಂಥ ವ್ಯಕ್ತಿ ಯಾರಪ್ಪ ಅಂದ್ರೆ ಪ್ರಸ್ತುತ ಲೋಕಪಾಲ ಸಂಸ್ಥೆಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾರಪ್ಪ ಅಂದರೆ ಅಜಯ್ ಮಾಣಿಕ್ರಾವ್ ಕಾನ್ವಿಲ್ಕರ್ ಸ್ನೇಹಿತರೆ. ಅಜಯ್ ಮಾಣಿಕ್ರಾವ್ ಕಾನ್ವಿಲ್ಕರ್ ಅವರೇನಿದಾರಲ್ಲ ಇವರೇನಪ್ಪ ಅಂದ್ರೆ ಪ್ರಸ್ತುತ ಲೋಕಪಾಲ ಸಂಸ್ಥೆಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಣೆ ಮಾಡುತ್ತಿದ್ದಾರೆ. ಪ್ರಥಮ ಲೋಕಪಾಲ ಯಾರು? ಪಿನಾಕಿ ಚಂದ್ರ ಘೋಷ್. ಪ್ರಸ್ತುತ ಲೋಕಪಾಲ ಯಾರು ಅಂತ ಪ್ರಶ್ನೆ ಮಾಡಿದರೆ ಅಜಯ್ ಮಾಣಿಕ್ರಾವ್ ಕಾನ್ವಿಲ್ಕರ್. ಈ ಚಿತ್ರದಲ್ಲಿರ್ತಕ್ಕಂಥ ವ್ಯಕ್ತಿ ಯಾರಪ್ಪ ಅಂದರೆ ಪ್ರಸ್ತುತ ಲೋಕಪಾಲ ಅಂದರೆ ಅಜಯ್ ಮಾಣಿಕ್ರಾವ್ ಕಾನ್ವಿಲ್ಕರ್ ಅವರೇನಿದಾರಲ್ಲ ಇವರು ಪ್ರಸ್ತುತ ಲೋಕಪಾಲ ಸಂಸ್ಥೆಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಣೆ ಮಾಡಕತ್ತಾರ. ಇವ್ರಿಗೆ ಯಾರು ನೇಮಕ ಮಾಡ್ಯಾರಪ್ಪ ಅಂದರೆ ರಾಷ್ಟ್ರಪತಿಯವರು ನೇಮಕ ಮಾಡ್ಯಾರ. ಯಾರ ಸಲಹೆ ಮೇರೆಗೆ ಅಂದರೆ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರ ಸಲಹೆ ಮೇರೆಗೆ, ಪ್ರಧಾನಮಂತ್ರಿಯ ಸಲಹೆ ಮೇರೆಗೆ, ಪ್ರಧಾನಮಂತ್ರಿ ನೇತೃತ್ವದ ಮಂತ್ರಿಮಂಡಲ ಸಲಹೆ ಮೇರೆಗೆ, ಲೋಕಸಭೆಯ ಸಭಾಧ್ಯಕ್ಷರ ಸಲಹೆ ಮೇರೆಗೆ, ರಾಜ್ಯಸಭೆಯ ಸಭಾಧ್ಯಕ್ಷರ ಸಲಹೆ ಮೇರೆಗೆ, ಲೋಕಸಭೆಯ ವಿರೋಧ ಪಕ್ಷದ ನಾಯಕರ ಸಲಹೆ ಮೇರೆಗೆ ಮತ್ತು ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರ ಸಲಹೆ ಮೇರೆಗೆ ಏನಪ್ಪ ಅಂದ್ರೆ ಲೋಕಪಾಲರನ್ನು ನೇಮಕ ಮಾಡುತ್ತಾರೆ. ನೆಕ್ಸ್ಟ್ ಏನಪ್ಪ ಅಂದರೆ ಈ ಲೋಕಪಾಲರ ಅಧಿಕಾರಾವಧಿ ಎಷ್ಟು ನೋಡೋದಾದರೆ 5 ವರ್ಷ ಅಥವಾ ಎಷ್ಟು ವರ್ಷ? 5 ವರ್ಷ ಅಥವಾ 70 ವರ್ಷ ವಯಸ್ಸು. ಇದರಲ್ಲಿ ಯಾವುದು ಮೊದಲು ಅದು ಅವರ ಅಧಿಕಾರಾವಧಿ ಆಗಿರುತ್ತದೆ ಸ್ನೇಹಿತರೆ. ಲೋಕಪಾಲ ಸಂಸ್ಥೆಯ ಸದಸ್ಯರ ಅಧಿಕಾರಾವಧಿ ಎಷ್ಟಪ್ಪ ಅಂದ್ರೆ 5 ವರ್ಷ ಅಥವಾ 70 ವರ್ಷ ವಯಸ್ಸು. ಇದರಲ್ಲಿ ಯಾವುದು ಮೊದಲು ಅದು ಏನಪ್ಪ ಅಂದ್ರೆ ಅವರ ಅಧಿಕಾರಾವಧಿ ಆಗಿರುತ್ತದೆ ಸ್ನೇಹಿತರೆ. ಎಕ್ಸಾಮ್ನಾಗ ಕೇಳಬಹುದು ನಿಮಗೆ ಲೋಕಪಾಲ ಸಂಸ್ಥೆಯ ಸದಸ್ಯರ ಅಧಿಕಾರಾವಧಿ ಎಷ್ಟು ಅಂತ ಕೇಳಿದ್ರೆ 5 ವರ್ಷ ಅಂತಾದರೂ ಬರಿಬಹುದು ಅಥವಾ 70 ವರ್ಷ ವಯಸ್ಸಂತಾದರೂ ಬರಿಬಹುದು ಸ್ನೇಹಿತರೆ. ನಿಮಗೆ ಎಕ್ಸಾಮ್ ಒಳಗೆ ಚುನಾವಣಾ ಆಯೋಗದ ಆಯುಕ್ತರ ಅಧಿಕಾರಾವಧಿ ಎಷ್ಟಂತ ಕೇಳ್ತಾರೆ. ನೆಕ್ಸ್ಟ್ UPSC ಅಧ್ಯಕ್ಷ ಮತ್ತು ಸದಸ್ಯರ ಅಧಿಕಾರಾವಧಿ ಎಷ್ಟಂತ ಕೇಳಬಹುದು. ನೆಕ್ಸ್ಟ್ KPSC ಅಧ್ಯಕ್ಷ ಮತ್ತು ಸದಸ್ಯರ ಅಧಿಕಾರಾವಧಿ ಎಷ್ಟಂತ ಕೇಳಬಹುದು. ಸ್ವಲ್ಪ ಅಧಿಕಾರಾವಧಿ ಕಡೆಗೂ ಸಹಿತ ಏನಪ್ಪ ಅಂದರೆ ಹೆಚ್ಚಿನ ಗಮನ ಕೊಡಿ ಸ್ನೇಹಿತರೆ. ನೆಕ್ಸ್ಟ್ ಏನಪ್ಪ ಅಂದರೆ ಇವರಿಗೆ ಯಾರು ಪದಚ್ಯುತಿಗೊಳಿಸ್ತಾರೆ, ಯಾವ ಸಂದರ್ಭದಲ್ಲಿ ಪದಚ್ಯುತಿಗೊಳಿಸಲಾಗುತ್ತದೆಪ್ಪ ಅಂದರೆ ಈ ಲೋಕಪಾಲ ಸಂಸ್ಥೆಯ ಸದಸ್ಯರೇನಿದಾರಲ್ಲ ಇವರು ಸಂವಿಧಾನ ಮೀರಿ ವರ್ತಿಸಿದಂಥ ಸಂದರ್ಭದಲ್ಲಿ, ಭಾರತ ಸಂವಿಧಾನ ಏನೈತಲ್ಲ ಡಾಕ್ಟರ್ BR ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನ ಏನೈತಲ್ಲ ಈ ಸಂವಿಧಾನವನ್ನು ಮೀರಿ ಏನಾದರೂ ವರ್ತಿಸಿದಂಥ ಸಂದರ್ಭದಲ್ಲಿ ಅಥವಾ ತೀರ್ಮಾನಗಳನ್ನು ತೆಗೆದುಕೊಂಡಂಥ ಸಂದರ್ಭದಲ್ಲಿ ಅವಾಗೇನು ಮಾಡ್ತಾರಪ್ಪ ಅಂದರೆ ಅವರನ್ನು ಅಧಿಕಾರದಿಂದ ಪದಚ್ಯುತಿಗೊಳಿಸುತ್ತಾರೆ. ಯಾರ ಅಧಿಕಾರದಿಂದ ಪದಚ್ಯುತಿಗೊಳಿಸ್ತಾರಪ್ಪ ಅಂದರೆ ರಾಷ್ಟ್ರಪತಿಯವರು ಸ್ನೇಹಿತರು. ಇವ್ರಿಗೆ ನೇಮಕ ಮಾಡೋರು ಯಾರು? ರಾಷ್ಟ್ರಪತಿಯವರೇ ನೇಮಕ ಮಾಡ್ತಾರೆ.
ಇವ್ರಿಗೆ ಪದಚ್ಯುತಿಗೊಳಿಸುವವರು ಯಾರಪ್ಪ ಅಂದರೆ ರಾಷ್ಟ್ರಪತಿಯವರು ಪದಚ್ಯುತಿಗೊಳಿಸ್ತಾರೆ. ಯಾರ ವರದಿಯನ್ನು ಆಧರಿಸಿ ಪದಚ್ಯುತಿಗೊಳಿಸಲಾಗುತ್ತದಪ್ಪ ಅಂದರೆ ಸುಪ್ರೀಂ ಕೋರ್ಟಿನ ವರದಿಯನ್ನು ಆಧರಿಸಿ ಪದಚ್ಯುತಿಗೊಳಿಸಲಾಗುತ್ತದೆ ಸ್ನೇಹಿತರೆ. ಯಾವ ಸಂದರ್ಭದಲ್ಲಿ ಪದಚ್ಯುತಿಗೊಳಿಸ್ತಾರಪ್ಪ ಅಂದರೆ ಅಧಿಕಾರದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಸಂವಿಧಾನ ಮೀರಿ ವರ್ತಿಸಿದಂಥ ಸಂದರ್ಭದಲ್ಲಿ ಅಥವಾ ದುರ್ನಡತೆ ತೋರಿದಂಥ ಸಂದರ್ಭದಲ್ಲಿ ಏನಪ್ಪ ಅಂದ್ರೆ ರಾಷ್ಟ್ರಪತಿಯವರು ಏನಿದಾರಲ್ಲ ಈ ರಾಷ್ಟ್ರಪತಿಯವರು ಸುಪ್ರೀಂ ಕೋರ್ಟಿನ ವರದಿಯನ್ನು ಆಧರಿಸಿ ಲೋಕಪಾಲರನ್ನು ಪದಚ್ಯುತಿಗೊಳಿಸುತ್ತಾರೆ ಸ್ನೇಹಿತರೆ. ಇನ್ನು ಅಧಿಕಾರದ ವ್ಯಾಪ್ತಿ, ಈ ಲೋಕಪಾಲ ಸಂಸ್ಥೆಯ ಅಧಿಕಾರದ ವ್ಯಾಪ್ತಿ, ಈ ಅಂದರೆ ಲೋಕಪಾಲ ಸಂಸ್ಥೆಯ ಅಧೀನದಲ್ಲಿ ಯಾವ ಯಾವ ಅಧಿಕಾರಿಗಳು ಯಾವ ಯಾವ ರಾಜಕಾರಣಿಗಳು ಬರ್ತಾರೆ ಅನ್ನೋದ್ರ ಬಗ್ಗೆ ನೋಡೋಣ. ರಾಷ್ಟ್ರದ ಪ್ರಥಮ ಪ್ರಧಾನಮಂತ್ರಿ, ನೈಜ ಕಾರ್ಯಾಂಗದ ಮುಖ್ಯಸ್ಥರಾಗಿರ್ತಕ್ಕಂಥ, ಲೋಕಸಭೆಯ ನಾಯಕರಾಗಿರ್ತಕ್ಕಂಥ, ಮಂತ್ರಿಮಂಡಲದ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರು ಏನದರ ಈಗ ಅವರು ಪ್ರಧಾನಮಂತ್ರಿಗಳದರ ಸ್ನೇಹಿತರೆ. ಈ ನರೇಂದ್ರ ಮೋದಿ ಅವರು ಅಂದ್ರೆ ಪ್ರಧಾನಮಂತ್ರಿಯವರು ಸಹಿತ ಏನಪ್ಪ ಅಂದ್ರೆ ಲೋಕಪಾಲ ಅಧೀನಕ್ಕೆ ಅಂದ್ರೆ ಲೋಕಪಾಲ ಅಧಿಕಾರದ ವ್ಯಾಪ್ತಿಗೆ ಸಂಬಂಧಪಡ್ತಾರೆ. ಪ್ರಧಾನಮಂತ್ರಿಗಳಾಗಿರಬಹುದು, ಮಂತ್ರಿಮಂಡಲದ ಸದಸ್ಯರಾಗಿರಬಹುದು, ಅಂದ್ರೆ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿರ್ತಕ್ಕಂಥ ಮಂತ್ರಿಮಂಡಲದ ಸದಸ್ಯರಾಗಿರಬಹುದು. ಅಷ್ಟೇ ಅಲ್ಲದೆ ಸ್ನೇಹಿತರೆ ಸಂಸತ್ತಿನ ಸದಸ್ಯರು, ಸಂಸತ್ತು ಎರಡು ಸದನಗಳೇನು ಒಳಗೊಂಡೈತಲ್ಲ, ಇವತ್ತು ರಾಜ್ಯಸಭಾ ಸದನ ಆಗಿರಬಹುದು ಮತ್ತು ಲೋಕಸಭಾ. ಇವತ್ತು ರಾಜ್ಯಸಭಾ ಸದಸ್ಯರ ಸಂಖ್ಯೆ ಎಷ್ಟೈತಿ? 543 ಜನ. ಇನ್ನು ಲೋಕಸಭಾ ಸದಸ್ಯರ ಸಂಖ್ಯೆ ಎಷ್ಟದ? ಪ್ರಸ್ತುತ 545 ಜನ ಏನಿದಾರಲ್ಲ ಇವರೆಲ್ಲ ಅಂದ್ರೆ ಸಂಸತ್ತಿನ ಸದಸ್ಯರು ಏನಿದಾರಲ್ಲ ಇವರೆಲ್ಲರೂ ಸಹಿತ ಏನಪ್ಪ ಅಂದ್ರೆ ಲೋಕಪಾಲ ಅಧಿಕಾರದ ವ್ಯಾಪ್ತಿಗೆ ಒಳಪಡುತ್ತಾರೆ ಸ್ನೇಹಿತರೆ. ಪ್ರಧಾನಮಂತ್ರಿ ಅಷ್ಟೇ ಅಲ್ಲ ಸ್ನೇಹಿತರೆ, ಪ್ರಧಾನಮಂತ್ರಿಯ ನೇತೃತ್ವದ ಮಂತ್ರಿಮಂಡಲವನ್ನು ಸಹಿತ ಲೋಕಪಾಲ ಸಂಸ್ಥೆಯ ಅಧಿಕಾರದ ವ್ಯಾಪ್ತಿಗೆ ಒಳಪಡ್ತಾರೆ. ಇನ್ನು ಸಂಸತ್ತಿನ ಸದಸ್ಯರು ಅಂದ್ರೆ ರಾಜ್ಯಸಭಾ ಸದಸ್ಯರಾಗಿರಬಹುದು ಅಥವಾ ಲೋಕಸಭಾ ಸದಸ್ಯರಾಗಿರ್ಬೋದು. ನಮ್ಮ ವಿಜಯಪುರ ಜಿಲ್ಲೆಯ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ರಮೇಶ್ ಜಿಗಜಿಣಿಯರು ಸಹಿತ ಇವರು ಏನಾದರೂ ಭ್ರಷ್ಟಾಚಾರ ಮಾಡಿದ್ರೆ ಲೋಕಪಾಲ ಸಂಸ್ಥೆಯ ಅಧೀನಕ್ಕೆ ಒಳಪಡ್ತಾರೆ. ಇನ್ನು ನಮ್ಮ ಕಲಬುರಗಿ ಜಿಲ್ಲೆಯ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ರಾಧಾಕೃಷ್ಣ ದೊಡ್ಡಮನಿ ಅವರು ಏನಿದ್ದಾರೆ ಇವರು ಸಹಿತ ಏನಪ್ಪ ಅಂದ್ರೆ ಅಧಿಕಾರದ ವ್ಯಾಪ್ತಿಗೆ ಒಳಪಡುತ್ತಾರೆ ಸ್ನೇಹಿತರೆ. ಇನ್ನು ರಾಜ್ಯ ಶಾಸಕಾಂಗದ ಸದಸ್ಯರು ಸಹಿತ ಭಾರತದ ಒಕ್ಕೂಟದಲ್ಲಿರ್ತಕ್ಕಂಥ 28 ರಾಜ್ಯಗಳೇನಿದಾವಲ್ಲ ಈ 28 ರಾಜ್ಯದ ವಿಧಾನಸಭಾ ಸದಸ್ಯರಾಗಿರ್ಬೋದು. ಕೆಲವೊಂದಿಷ್ಟು ರಾಜ್ಯಗಳಲ್ಲಿ ಏನಪ್ಪ ಅಂದರೆ ವಿಧಾನ ಪರಿಷತ್ತು ಅಸ್ತಿತ್ವದಲ್ಲಿದ್ದಾವ, ಆ ವಿಧಾನ ಪರಿಷತ್ತಿನ ಸದಸ್ಯರಾಗಿರಬಹುದು ಸ್ನೇಹಿತರೆ. ಇವರೆಲ್ಲರೂ ಸಹಿತ ಏನಪ್ಪ ಅಂದ್ರೆ ಲೋಕಪಾಲ ಸಂಸ್ಥೆಯ ಅಧಿಕಾರದ ವ್ಯಾಪ್ತಿಗೆ ಒಳಪಡಲಾಗುತ್ತದೆ ಸ್ನೇಹಿತರೆ. ಅಷ್ಟೇ ಅಲ್ಲದೆ ಸ್ನೇಹಿತರೆ ಸರ್ಕಾರದ ನೌಕರರು ಸಹಿತ ಇವತ್ತು ಗ್ರೂಪ್ ಎ ಅನ್ನುವಂಥ ಅಧಿಕಾರಿಗಳೇನಿದಾರೆ, ದರ್ಜೆ ಎ ಅನ್ನುವಂಥ ಅಧಿಕಾರಿಗಳು ಅಥವಾ ದರ್ಜೆ 1 ಅಂತ ನಾವು ಕರಿತೀವಲ್ಲ, ಈ ಗ್ರೂಪ್ ಎ ಹಿಡ್ಕೊಂಡು ಗ್ರೂಪ್ ಡಿ ಅಧಿಕಾರಿಗಳೇನಿದಾರೆ ಇವರೆಲ್ಲರೂ ಸಹಿತ ಏನಪ್ಪ ಅಂದ್ರೆ ಲೋಕಪಾಲರ ಅಧಿಕಾರದ ವ್ಯಾಪ್ತಿಗೆ ಒಳಪಡುತ್ತಾರೆ ಸ್ನೇಹಿತರೆ. ಇವತ್ತು ನರೇಂದ್ರ ಮೋದಿ ಅವರು ಏನಾದರೂ ಭ್ರಷ್ಟಾಚಾರ ಮಾಡಿದಾಗ ಅಥವಾ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಏನಾದರೂ ಭ್ರಷ್ಟಾಚಾರ ಮಾಡಿದಂಥ ಸಂದರ್ಭದಲ್ಲಿ ಅವರ ವಿರುದ್ಧ ತನಿಖೆ ಮಾಡುವಂಥ ಅಧಿಕಾರ ಯಾರಿಗೈತಪ್ಪ ಅಂದ್ರೆ ಇದೇ ಲೋಕಪಾಲ ಸಂಸ್ಥೆಗೆ ಐತಿ ಸ್ನೇಹಿತರೆ. ಇಲ್ಲ ನಾ ರಾಷ್ಟ್ರದ ಪ್ರಧಾನಮಂತ್ರಿ ಇದ್ದೀನಿ, ನಾ ರಾಜ್ಯದ ಮುಖ್ಯಮಂತ್ರಿ ಇದ್ದೀನಿ, ನಾ ರಾಜ್ಯದ ಪ್ರಭಾವಿ ನಾಯಕ ಇದ್ದೀನಿ, ನಾ ರಾಷ್ಟ್ರದ ಪ್ರಭಾವಿ ನಾಯಕನಿದ್ರೆ ನಡೆಯಂಗಿಲ್ಲ. ಇಲ್ಲಿ ಭ್ರಷ್ಟಾಚಾರ ಮಾಡಿದ್ದೆ ತನಿಖೆಗೆ ಒಳಪಡಿಸ್ತಾರೆ, ಭ್ರಷ್ಟಾಚಾರ ಮಾಡಿ ತನಿಖೆಗೆ ಒಳಪಡಿಸ್ತಾರೆ. ತಪ್ಪು ಮಾಡಿದೆ ಅನ್ನೋದು ಗೊತ್ತೈತಪ್ಪ ಸೀದಾ ಏನು ಮಾಡಿಬಿಡ್ತಾರೆ, ನಿಮಗೆ ಯಾವ ರೀತಿ ಕ್ರಮ ತೆಗೆದುಕೊಳ್ಬೇಕು ಆ ರೀತಿ ಕ್ರಮ ತೆಗೆದುಕೊಳ್ತಾರೆ. ಒಂದು ವೇಳೆ ತಪ್ಪು ಮಾಡಲಿಲ್ಲಪ್ಪ ಅಂದ್ರೆ ನಿಮಗೆ ನಿರ್ದೋಷಿ ಅಂತ ಏನು ಮಾಡಿಬಿಡ್ತಾರೆ, ಘೋಷಣೆ ಮಾಡಿಬಿಡ್ತಾರೆ. ಯಾವುದೇ ರೀತಿ ತಪ್ಪು ಮಾಡಿಲ್ಲ, ಯಾವುದೇ ರೀತಿ ಭ್ರಷ್ಟಾಚಾರ ಮಾಡಿಲ್ಲ, ಈ ರೀತಿನ ಘೋಷಣೆ ಮಾಡಿಬಿಡ್ತಾರೆ. ಒಂದು ವೇಳೆ ನೀವು ಭ್ರಷ್ಟಾಚಾರ ಆರೋಪ ಸಾಬೀತೈತಂದರೆ ಭ್ರಷ್ಟಾಚಾರ ಆರೋಪ ಸಾಬೀತೈತಪ್ಪ ಅಂದರೆ ನಿಮ್ಮ ಮೇಲೇನಪ್ಪ ಅಂದ್ರೆ ಕ್ರಮ ತೆಗೆದುಕೊಳ್ಳುವಂಥ ಪ್ರಯತ್ನ ಈ ಲೋಕಪಾಲ ಅನ್ನುವಂಥ ಸಂಸ್ಥೆ ಮಾಡ್ತೈತಿ ಸ್ನೇಹಿತರೆ. ಈ ಲೋಕಪಾಲ ಅನ್ನುವಂಥ ಸಂಸ್ಥೆ ಎಷ್ಟು ವಿಚಾರ ಮಾಡ್ಕೊಳ್ರಿ ನೀವು, 1968 ಹಿಡ್ಕೊಂಡು ಬಡ್ದಾಡ್ಯಾರ. 68, 71, 77, 81, ನೆಕ್ಸ್ಟ್ ಏನಪ್ಪ ಅಂದ್ರೆ 89, 91,
ಅಷ್ಟೇ ಅಲ್ಲದೆ ಸ್ನೇಹಿತರೆ 98ರೊಳಗೆ ನೆಕ್ಸ್ಟ್ ಏನಪ್ಪ ಅಂದ್ರೆ 2001, 2010, 2011 ಎಷ್ಟು ವರ್ಷ ತೆಗೆದುಕೊಂಡಾರ ನೋಡ್ರಿ, ವಿಚಾರ ಮಾಡ್ಕೊಂಡು. ಯಾಕಪ್ಪ ಅಂದ್ರೆ ಎಲ್ಲರೂ ಅಧಿಕಾರ ವ್ಯಾಪ್ತಿಗೆ ಒಳಪಡ್ತಾರೆ, ಎಲ್ಲರ ಅವ್ರ ಬಣ್ಣ ಏನಾಗ್ತೈತಿ, ಬಯಲಾಗ್ತೈತಿ ಅನ್ನುವಂಥ ದೃಷ್ಟಿಕೋನದಿಂದ ಏನಪ್ಪ ಅಂದ್ರೆ ನಮ್ಮ ಮೊರಾರ್ಜಿ ದೇಸಾಯಿ ಅವರು 1966 ಏನಪ್ಪ ಅಂದ್ರೆ ಲೋಕಪಾಲ ಸಂಸ್ಥೆ ಜಾರಿಗೆ ಮಾಡ್ಬೇಕಂತ ಹೇಳಿದ್ರು ಅವರು. ಆದರೆ ಅಸ್ತಿತ್ವಕ್ಕೆ ಬಂದಿದ್ದೆ ಅವಾಗ 2014 ಜನವರಿ 16 ಅಸ್ತಿತ್ವಕ್ಕೆ ಬಂದು. ಎಷ್ಟು ವರ್ಷ ತೆಗೆದುಕೊಳತ್ ನೋಡ್ರಿ ಸ್ನೇಹಿತರೆ. ಅದೇ ಅವ್ರು ಪೇಮೆಂಟ್ ಹೆಚ್ಚು ಮಾಡ್ಕೋಬೇಕಪ್ಪ ಅಂದ್ರೆ ಸಂಸತ್ತಿನ ಸದಸ್ಯರ ವೇತನ ಆಗಿರ್ಬೋದು, ನೆಕ್ಸ್ಟ್ ನಮ್ಮ ರಾಜ್ಯ ಶಾಸಕಾಂಗ ಸದಸ್ಯರ ವೇತನ ಆಗಿರ್ಬೋದು, ಏನಿಲ್ಲ ಒಂದು ರಾತ್ರಿ ಒಳಗೆ ಮಸೂದೆ ಮಂಡನೆ ಮಾಡಿ, ಎರಡೂ ಸದನದೊಳಗೆ ಮಸೂದೆ ಮಂಡನೆ ಮಾಡಿ ಮರುದಿವಸ ಸಂಘ ರಾಷ್ಟ್ರಪತಿಯವರು ಒಪ್ಪಿಗೆ ಪಡೆದುಕೊಂಡು ಅವರು ವೇತನ ಹೆಚ್ಚಿಗೆ ಮಾಡ್ಕೊಂಡು ಬಿಡ್ತಾರೆ. ಅದೇ ಭ್ರಷ್ಟಾಚಾರ ನಿಯಂತ್ರಣ ಮಾಡ್ಕೊಳ್ಬೇಕು ಅನ್ನುವಂಥ ದೃಷ್ಟಿಕೋನದಿಂದ ಲೋಕಪಾಲ ಸಂಸ್ಥೆ ಜಾರಿಗೆ ಬರಬೇಕಂತ ಹೇಳಿದ್ದೆವಾಗ 1966, ಜಾರಿಗೆ ಬಂದಿದ್ದೆವಾಗ 2014. ಇವತ್ತು ಕಾಂಗ್ರೆಸ್ದವ್ರು ತೆಗೆದುಕೊಂಡು ನೋಡ್ರಿ, BJPದವ್ರು ತೆಗೆದುಕೊಂಡು ನೋಡ್ರಿ, ಕೆಲವೊಂದಿಷ್ಟು ಪ್ರಾದೇಶಿಕ ಪಕ್ಷಗಳು ತೆಗೆದುಕೊಂಡು ನೋಡ್ರಿ, ಎಲ್ಲ ನನ್ನ ಮಕ್ಕಳು ಕಳ್ಳನ ಮಕ್ಕಳೇ. ಇವತ್ತು ಎಲ್ಲ ನನ್ನ ಮಕ್ಕಳೇನಪ್ಪ ಅಂದ್ರೆ ಕಳ್ಳನ ಮಕ್ಕಳೇ ಅವರು. 99% ನಮ್ಮ ರಾಷ್ಟ್ರದೊಳಗೆ ಸಂಪತ್ತು ಯಾರ ಬಳಿ ಕೇಂದ್ರೀಕೃತ ಆಗೈತಪ್ಪ ಅಂದ್ರೆ ರಾಜಕಾರಣಿಗಳ ಬಳಿ ಮತ್ತು ಬಂಡವಾಳಶಾಹಿಗಳ ಬಳಿ ಮತ್ತು ಅಧಿಕಾರಿಗಳ ಬಳಿ ಕೇಂದ್ರೀಕೃತವಾಗಿದೆ ಸ್ನೇಹಿತರೆ. ಬಡವರು ಬಡವರಾಗಿಯೇ ಉಳಿಯುತ್ತಿದ್ದಾರೆ, ಶ್ರೀಮಂತರು ಶ್ರೀಮಂತರಾಗಿಯೇ ಉಳಿಯುತ್ತಿದ್ದಾರೆ. ಒಂದು ಸಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಇಳಿದ್ರೆ ಮುಗಿತವ್ರ ಅವ್ರ ಸ್ಟಾರೇ ಚೇಂಜ್ ಆಗ್ತೈತಿ, ಅವ್ರ ಸ್ಟಾರೇ ಚೇಂಜ್ ಆಗ್ತೈತಿ. ಅಷ್ಟು ಭ್ರಷ್ಟಾಚಾರ ಮಾಡ್ತಾರೆ ಸ್ನೇಹಿತರೆ, ವಿಚಾರ ಮಾಡಿಕೊಂಡ್ರು. ಅಷ್ಟು ಭ್ರಷ್ಟಾಚಾರ, ಪ್ರತಿಯೊಂದು ಇಲಾಖೆ ಒಳಗೆ ಭ್ರಷ್ಟಾಚಾರ, ಪ್ರತಿಯೊಬ್ಬ ಮಂತ್ರಿ ಭ್ರಷ್ಟಾಚಾರದಲ್ಲಿ ತೊಡಗಿಸಿಕೊಳ್ಳುವಂಥ ಪ್ರಯತ್ನ ನೋಡ್ಬೋದು ನಾವು. ಬೆಳಗಾವಿ ಚಳಿಗಾಲ ಅಧಿವೇಶನದಲ್ಲಿ ಒಬ್ಬ MLAಗಳು ಹೇಳಾಕತ್ತಿದ್ರು, ಒಬ್ಬ ಶಾಸಕ ಮತ್ತು ಏನಾದರೂ ಒಂದು ಕೆಲಸ ಮಾಡ್ಬೇಕಂದ್ರೆ ನಮಗೆ ಸುದ್ಕೆ ಏನಪ್ಪ ಅಂದ್ರೆ ಅಧಿಕಾರಿಗಳು ಲಂಚ ಕೇಳಾಕತ್ತಾರ ಅಂತ ಹೇಳಾಕತ್ತಿರು. ನಮಗೆ ಸುದ್ಕೆ ಏನಪ್ಪ ಅಂದ್ರೆ ಅಧಿಕಾರಿಗಳು ಲಂಚ ಕೇಳಾಕತ್ತಾರೆ. ಸಾಮಾನ್ಯ ಜನರ ಪರಿಸ್ಥಿತಿ ಯಾವ ರೀತಿ ಅಂತ ವಿಚಾರ ಮಾಡ್ಕೊಳ್ಳಿ ಸ್ನೇಹಿತರೆ. ಒಬ್ಬ ಜನರಿಂದ ಆಯ್ಕೆ ಆಗಿರ್ತಕ್ಕಂಥ ಜನಪ್ರತಿನಿಧಿಗೆ ಲಂಚ ಬೇಡಿಕೆಯನ್ನು ಒಡ್ಡಿದ್ದಾರಪ್ಪ ಅಂದ್ರೆ ಒಬ್ಬ ಸಾಮಾನ್ಯ ನಾಗರಿಕರದ ವ್ಯವಸ್ಥೆ ಯಾವ ರೀತಿ ಇರಬಹುದು. ಅದಕ್ಕಾಗಿ ಈ ಲೋಕಪಾಲ ಅನ್ನುವಂಥ ಸಂಸ್ಥೆ ಏನೈತಲ್ಲ, ಈ ಸಂಸ್ಥೆ ಏನಪ್ಪ ಅಂದ್ರೆ ಇವತ್ತು ನಮ್ಮ ರಾಷ್ಟ್ರದೊಳಗಿರ್ತಕ್ಕಂಥ ಭ್ರಷ್ಟಾಚಾರವನ್ನು ತಡೆಗಟ್ಟಲಿಗೋಸ್ಕರ ಏನಪ್ಪ ಅಂದ್ರೆ ಈ ವ್ಯವಸ್ಥೆ ಜಾರಿಗೆ ಬರಲಾಯಿತು ಸ್ನೇಹಿತರೆ. ಇವತ್ತು ಪ್ರಧಾನಮಂತ್ರಿ ತಪ್ಪು ಮಾಡಲಿ, ಅಥವಾ ಮಂತ್ರಿಗಳೇ ತಪ್ಪು ಮಾಡಲಿ, ಅಥವಾ ಸಂಸತ್ತಿನ ಸದಸ್ಯರುಗಳೇ ತಪ್ಪು ಮಾಡಲಿ, ಅಥವಾ ರಾಜ್ಯ ಶಾಸಕಾಂಗದ ಸದಸ್ಯರುಗಳೇ ತಪ್ಪು ಮಾಡಲಿ, ಅಥವಾ ಸರ್ಕಾರದ ನೌಕರು ಯಾರೇ ತಪ್ಪು ಮಾಡಲಿ ಏನಪ್ಪ ಅಂದ್ರೆ ಅವರಿಗೆ ತನಿಖೆ ಮಾಡುವಂಥ ಅಧಿಕಾರ ಯಾರಿಗೈತಪ್ಪ ಅಂದರೆ ಲೋಕಪಾಲ ಸಂಸ್ಥೆಗೆ ಐತಿ ಸ್ನೇಹಿತರೆ. ಯಾವ ಪಾಲ ಸಂಸ್ಥೆಗೆ? ಲೋಕಪಾಲ ಸಂಸ್ಥೆಗೆ ಐತಿ ಸ್ನೇಹಿತರೆ. ನೆಕ್ಸ್ಟ್ ಏನಪ್ಪ ಅಂದರೆ ಈ ಲೋಕಪಾಲ ಸಂಸ್ಥೆಯ ಅಧಿಕಾರ ಮತ್ತು ಕಾರ್ಯಗಳನ್ನು ನಾವು ನೋಡುವುದಾದರೆ, ಮೊದಲನೇ ಅಧಿಕಾರ ಯಾವುದಪ್ಪ ಅಂದರೆ ಭ್ರಷ್ಟಾಚಾರದಲ್ಲಿ ತೊಡಗಿರುವ ನೌಕರರ ವಿರುದ್ಧ ವಿಚಾರಣೆ ಮಾಡಿ ಶಿಕ್ಷಿಸುವಂಥ ಅಧಿಕಾರ ಯಾರಿಗೈತಪ್ಪ ಅಂದರೆ ಇದೇ ಲೋಕಪಾಲ ಸಂಸ್ಥೆಗೆ ಐತಿ ಸ್ನೇಹಿತರೆ. ರಾಷ್ಟ್ರದೊಳಗಿರ್ತಕ್ಕಂಥ ಇವತ್ತು ಗ್ರೂಪ್ ಎ ನೌಕರರಾಗಿರ್ಬೋದು, ಗ್ರೂಪ್ ಎ ಹಿಡ್ಕೊಂಡು ಏನಪ್ಪ ಅಂದ್ರೆ ಗ್ರೂಪ್ ಡಿ ವರೆಗೆ ನೌಕರರು ಏನದಾರಲ್ಲ, ಈ ನೌಕರರು ಏನಾದರೂ ಭ್ರಷ್ಟಾಚಾರಗಳಲ್ಲಿ ತೊಡಗಿದ್ದೇ ಆದರೆ ಅವರ ವಿರುದ್ಧ ಯಾವುದಾದರೂ ಆರೋಪಗಳನ್ನು ಬಂದಂಥ ಸಂದರ್ಭದಲ್ಲಿ ಅವರಿಗೆ ವಿಚಾರಣೆ ಮಾಡುವಂಥ ಅಧಿಕಾರ ಯಾರಿಗೈತಪ್ಪ ಅಂದರೆ ಇದೇ ಲೋಕಪಾಲ ಸಂಸ್ಥೆ ಐತಿ. ಅಷ್ಟೇ ಅಲ್ಲದೆ ಸ್ನೇಹಿತರೆ, ಅವರಿಗೆ ವಿಚಾರಣೆ ಆದ ನಂತರ ಅವರ ಮೇಲೆ ಬಂದಿರತಕ್ಕಂಥ ಆರೋಪ ಏನೈತಲ್ಲ, ಆ ಆರೋಪ ಸಾಬೀತಾದರೆ ಅಂತಹ ಸಂದರ್ಭದಲ್ಲಿ ಆ ಭ್ರಷ್ಟ ನೌಕರರೇನಿದಾರಲ್ಲ ಆ ನೌಕರರಿಗೆ ಶಿಕ್ಷೆ ವಿಧಿಸುವಂಥ ಅಧಿಕಾರ ಯಾರಿಗೈತಪ್ಪ ಅಂದ್ರೆ ಇದೇ ನಮ್ಮ ಲೋಕಪಾಲ ಸಂಸ್ಥೆಗೆ ಐತಿ ಸ್ನೇಹಿತರೆ. ಇನ್ನು ಭ್ರಷ್ಟಾಚಾರದಿಂದ ಗಳಿಸಿರ್ತಕ್ಕಂಥ ಸಂಪತ್ತನ್ನು ವಶಪಡಿಸಿಕೊಳ್ಳುವಂಥ ಅಧಿಕಾರ ಯಾರು ಹೊಂದ್ಯಾರಪ್ಪ ಅಂದರೆ ಇದೇ ಲೋಕಪಾಲ ಸಂಸ್ಥೆ ಹೊಂದಿದೆ ಸ್ನೇಹಿತರೆ. ಇವತ್ತು ಯಾವುದಾದರೂ ಒಬ್ಬ ಪ್ರಧಾನಮಂತ್ರಿ ಭ್ರಷ್ಟಾಚಾರ ಮಾಡಿದರೆ, ಅಥವಾ ಯಾವುದಾದ್ರೂ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಭ್ರಷ್ಟಾಚಾರ ಮಾಡಿ ಅತಿಯಾದ ಸಂಪತ್ತು ಗಳಿಸಿಕೊಂಡಿದ್ದಪ್ಪ ಅಂದ್ರೆ ಅಂತಹ ಸಂಪತ್ತನ್ನು ಮುಟ್ಟುಗೋಲು ಹಾಕಿಕೊಳ್ಳುವಂಥ ಅಧಿಕಾರ ಅಂದರೆ ವಶಪಡಿಸಿಕೊಳ್ಳುವಂಥ ಅಧಿಕಾರ ಯಾರಿಗೈತಪ್ಪ ಅಂದ್ರೆ ಇದೇ ಲೋಕಪಾಲ ಸಂಸ್ಥೆಗೆ ಐತಿ ಸ್ನೇಹಿತರೆ.
ನೌಕರರು ಒಂದು ವೇಳೆ ಮಾಡಿರ್ತಕ್ಕಂಥ ಭ್ರಷ್ಟಾಚಾರ ಸಾಬೀತಾದರೆ, ನೌಕರರು ಒಂದು ವೇಳೆ ಮಾಡಿರ್ತಕ್ಕಂಥ ಭ್ರಷ್ಟಾಚಾರ ಸಾಬೀತಾದರೆ ಅಂತಹ ನೌಕರರಿಗೆ ಎಷ್ಟು ವರ್ಷಗಳ ಕಾಲ ಜೈಲು ಶಿಕ್ಷೆ ವಿಧಿಸಲಾಗುವುದಪ್ಪ ಅಂದರೆ 2 ವರ್ಷಗಳ ಕಾಲ ಏನಪ್ಪ ಅಂದರೆ ಜೈಲು ಶಿಕ್ಷೆ ವಿಧಿಸುವಂಥ ಅಧಿಕಾರ ಯಾರಿಗೆ ಐತಪ್ಪ ಅಂದರೆ ಇದೇ ಲೋಕಪಾಲ ಸಂಸ್ಥೆಗೆ ಐತಿ ಸ್ನೇಹಿತರೆ. ನೋಡ್ರಿ, ಇಷ್ಟೆಲ್ಲ ಕಾನೂನುಗಳನ್ನು ಜಾರಿಗೆ ತಂದ್ರೆ ಇವತ್ತು ಡಿ ದರ್ಜೆ ನೌಕರರೇನಪ್ಪ ಏನಾದರೂ ಒಂದು ಕಂದಾಯ ಇಲಾಖೆ ಒಳಗೆ ಒಂದು ಸಹಿ ಮಾಡ್ಕೋಬೇಕಪ್ಪ, ಇಲ್ಲಪ್ಪ ತಹಶೀಲ್ದಾರ್ ಆಫೀಸ್ಗೆ ಹೋಗ್ಬೇಕಪ್ಪ ಅಂದ್ರೆ ಅವ್ರ ರೂಮಿಗೆ ಹೋಗ್ಬೇಕಪ್ಪ ಅಂದ್ರೆ ಅಲ್ಲಿರ್ತಕ್ಕಂಥ ಡಿ ದರ್ಜೆ ನೌಕರರಿಗೆ ಏನಪ್ಪ ಅಂದ್ರೆ ನೈವೇದ್ಯ ನೀಡಬೇಕು ಅಂದ್ರೆ ದುಡ್ಡು ಕೊಡಬೇಕು ಅವ್ರಿಗೆ. ನಾವು ದುಡ್ಡು ಕೊಟ್ಟಾಗ ನಮ್ಗೆ ಅವ್ರು ಆಫೀಸ್ ಒಳಗೆ ಬಿಡ್ತಾರೆ. ವಿಚಾರ ಮಾಡಿಕೊಡ್ರಿ, ಇಲ್ಲಿ ಏನಪ್ಪ ಅಂದ್ರೆ ಭ್ರಷ್ಟಾಚಾರದಿಂದ ಗಳಿಸಿರ್ತಕ್ಕಂಥ ಸಂಪತ್ತು ಏನೈತಲ್ಲ ಅದನ್ನೆಲ್ಲವೂ ವಶಪಡಿಸಿಕೊಳ್ಳುವಂಥ ಅಧಿಕಾರ ಯಾರಿಗೈತಿ? ಇದೇ ಲೋಕಪಾಲ ಸಂಸ್ಥೆಗೆ ಐತಿ. ಆ ಅಧಿಕಾರಿಗಳು ಏನಾದರೂ ಭ್ರಷ್ಟಾಚಾರ ಮಾಡಿ ಆರೋಪ ಅವ್ರದ್ದು ಏನೈತಲ್ಲ ಸಾಬೀತಾದರೆ ಅಂತಹ ನೌಕರನಿಗೆ ಎಷ್ಟು ವರ್ಷಗಳ ಕಾಲ ಏನಪ್ಪ ಜೈಲು ಶಿಕ್ಷೆ ವಿಧಿಸಬಹುದಪ್ಪ ಅಂದರೆ 2 ವರ್ಷಗಳ ಕಾಲ ಏನು ಮಾಡ್ಬೋದಪ್ಪ ಜೈಲು ಶಿಕ್ಷೆ ವಿಧಿಸ್ಬೋದು. ನಮ್ಮ ಲೋಕಪಾಲ ಅನ್ನುವಂಥ ಸಂಸ್ಥೆ ಏನು ಮಾಡಬೇಕಪ್ಪ ಅಂದ್ರೆ ಸುಮಾರು ಎಷ್ಟು ಜನ LS ಸದಸ್ಯರು ಅಂದರೆ ಲೋಕಸಭಾ ಸದಸ್ಯರು ಎಷ್ಟು ಜನ ಅದರ? 543 ಮಂದಿ. ರಾಜ್ಯಸಭಾ ಸದಸ್ಯರು ಎಷ್ಟು ಜನ ಅದರ? ಓವರಾಲ್ ಆಗಿ ನೋಡ್ಬೇಕಂದ್ರೆ 245 ಜನ ಅದಾರ. ನಮ್ಮ ಕರ್ನಾಟಕದ ವಿಧಾನಸಭಾ ಸದಸ್ಯರ ಸಂಖ್ಯೆ ಎಷ್ಟೈತಿ? 224 ಜನ ಅದಾರ. ಇನ್ನು ವಿಧಾನ ಪರಿಷತ್ತಿನ ಸದಸ್ಯರ ಸಂಖ್ಯೆ ಎಷ್ಟೈತಿ? 75 ಅದಾರ. ಏನು ಮಾಡ್ಬೇಡ ನಮ್ಮ ಲೋಕಪಾಲ ಸಂಸ್ಥೆ ಹೆಂಗೆ ಮಾಡ್ಬೇಕಪ್ಪ ಅಂದ್ರೆ ಎಟ್ ಈ ಟೈಮ್ 224 ಮಂದಿ ನಮ್ಮ ಕರ್ನಾಟಕನಾಗ MLAಗಳದಾರಪ್ಪ ಅಂದ್ರೆ 224 ಮಂದಿ MLAಗಳ ಮ್ಯಾಗ ಎಟ್ ಈ ಟೈಮ್ ದಾಳಿ ಮಾಡಿಬಿಡ್ಬೇಕು. ಎಟ್ ಈ ಟೈಮ್ ರಾತ್ರಿ ಮತ್ತು ಹಗಲತ್ತು ದಾಳಿ ಮಾಡಬಾರ್ದ, ರಾತ್ರಿ ದಾಳಿ ಮಾಡಿಬಿಡ್ಬೇಕು. ಅವ್ರ ಮ್ಯಾಗ ದಾಳಿ ಮಾಡಿ ಎಲ್ಲ ದಾಖಲೆಗಳನ್ನು ವಶಪಡಿಸ್ಕೊಳ್ಬೇಕು. ದಾಖಲೆಗಳನ್ನು ವಶಪಡಿಸ್ಕೊಂಡು ಅವ್ರು ಏನಾದರೂ ಭ್ರಷ್ಟಾಚಾರ ಮಾಡಿದ ಆರೋಪ ಸಾಬೀತೈತೆ ಅಂತ ತಿಳ್ಕೊ ಅವ್ರ ಎಲ್ಲ ಆಸ್ತಿಗಳನ್ನು ಮುಟ್ಟುಗೋಲು ಹಾಕೊಂಡು ಬಿಟ್ಬಿಡ್ಬೇಕು. ರಾಜಕಾರಣಿಗಳ ಬಳಿ ಇರ್ತಕ್ಕಂಥ ದುಡ್ಡು ಮತ್ತು ನಮ್ಮ ಅಧಿಕಾರಿಗಳ ಬಳಿ ಇರ್ತಕ್ಕಂಥ ದುಡ್ಡು ಏನೈತಲ್ಲ ನಾವು ವಶಪಡಿಸಿಕೊಂಡೆ ಅಂತ ತಿಳ್ಕೊ ನಮ್ಮ ರಾಷ್ಟ್ರಕ್ಕೆ ಎಷ್ಟು ಸಾಲ ಐತಲ್ಲ ಅಷ್ಟು ಸಾಲ ಏನು ಮಾಡ್ಬೋದಪ್ಪ ಅಂದ್ರೆ ಅಷ್ಟು ಸಾಲ ಮಣ್ಣು ಮಾಡಿಬಿಡ್ಬೋದು. ವಿಚಾರ ಮಾಡಿಕೊಡ್ರಿ. ಎಲ್ಲ ಸಾಲ ಹೋಗಿ ನಮಗೇನಪ್ಪ ಅಂದ್ರೆ ಪ್ರತಿಯೊಬ್ಬ ನಾಗರಿಕನಿಗೆ ನಾವು ಎಷ್ಟೆಷ್ಟು 1 ಲಕ್ಷ ಗಟ್ಟಲೆ ಕೊಡ್ಬೋದು. ಅಷ್ಟು ದುಡ್ಡು ರಾಜಕಾರಣಿಗಳ ಬಳಿ. ಒಂದು ಸಲ MLA ಆಗಿಳಿದ್ರಪ್ಪ ಮುಗೀತು. ಒಂದು ಸಲ MLA ಆಗಿಳಿದ್ರಪ್ಪ ಅಂದ್ರೆ ಇಡೀ ಅವನ ಖಾಂದಾನ್ನೇ ಕೂತು ತಿಂತೈತಿ. ಇಡೀ ಅವನ ಖಾಂದಾನ್ಯ, ಅವನ ಮಗ, ಅವನ ಮೊಮ್ಮಗ, ಅವನ ಮರಿ ಮೊಮ್ಮಗ, ಅವನ ಜರಿ ಮೊಮ್ಮಗ ಏನೈತಲ್ಲ ಇಡೀ ಖಾಂದಾನ್ನೇ ಕುಳಿತು ತಿನ್ನುವಷ್ಟೇನಪ್ಪ ಅಂದ್ರೆ ಸಂಪತ್ತನ್ನು ಗಳಿಕೆ ಮಾಡ್ತಾರೆ. ಇಷ್ಟೇನಪ್ಪ ಅಂದ್ರೆ ಅಂತಹ ಸಂಪತ್ತು ವಶಪಡಿಸಿಕೊಳ್ಳುವಂಥ ಅಧಿಕಾರ ಯಾರಿಗೈತಪ್ಪ ಅಂದ್ರೆ ಇದೇ ಲೋಕಪಾಲ ಅನ್ನುವಂಥ ಸಂಸ್ಥೆ. ಯಾಕೆ ಲೋಕಪಾಲ ಸಂಸ್ಥೆ ತಡೆ ಹಿಡಿದ್ರು? ಇಷ್ಟು 1966 ಹಿಡ್ಕೊಂಡು 2014 ತನಕ ಯಾಕೆ ತಡೆ ಹಿಡಿದ್ರಪ್ಪ? ಇದಕ್ಕೆ ಒಂದು ವೇಳೆ ಅವಾಗ ಜಾರಿಗೆ ಬಂದಿತ್ತಪ್ಪ ಅಂದ್ರೆ ಎಲ್ಲರೂ ಬಟ ಬಯಲಾಗ್ಬಿಡ್ತಿತ್ತು. ಅದಕ್ಕಾಗೇನಪ್ಪ ಇಷ್ಟು ವರ್ಷಗಳ ಕಾಲ ತೆಗೆದುಕೊಂಡ್ರು ಸ್ನೇಹಿತರೆ. ನೆಕ್ಸ್ಟ್ ಏನಪ್ಪ ಅಂದ್ರೆ ವಿದೇಶಿಯ ಮೂಲಗಳಿಂದ ಧನ ಸಹಾಯ ಪಡೆಯುವಂಥ ಸಂಘ ಸಂಸ್ಥೆಗಳೇನಿದಾವಲ್ಲ ಆ ಸಂಘ ಸಂಸ್ಥೆಗಳ ಮೇಲೆ ವಿಚಾರಣೆ ಮಾಡುವಂಥ ಅಧಿಕಾರವನ್ನು ಹೊಂದೈತಿ. ವಿದೇಶಿಯ ಮೂಲಗಳಿಂದ ಹಣವನ್ನು ಪಡೆಯುವಂಥ ಸಂಘ ಸಂಸ್ಥೆಗಳು, ಗಳನ್ನು ಪಡೆಯುವಂಥ ಸಂಘ ಸಂಸ್ಥೆಗಳೇನಿದಾವಲ್ಲ ಇವುಗಳ ಮೇಲೆ ವಿಚಾರಣೆ ಮಾಡುವಂಥ ಅಧಿಕಾರ ಯಾವುದು ಹೊಂದೈತಪ್ಪ ಅಂದರೆ ಇದೇ ಲೋಕಪಾಲ ಸಂಸ್ಥೆ ಹೊಂದಿದೆ ಸ್ನೇಹಿತರೆ. ಅಷ್ಟೇ ಅಲ್ಲದೆ ಸ್ನೇಹಿತರೆ, ಸಾರ್ವಜನಿಕರ ದೂರಿನ ಆಧಾರದ ಮೇಲೆ ಪ್ರಧಾನಮಂತ್ರಿ ಆಗಿರಬಹುದು, ಪ್ರಧಾನಮಂತ್ರಿಯ ನೇತೃತ್ವದ ಮಂತ್ರಿಮಂಡಲ ಆಗಿರಬಹುದು ಮತ್ತು ಸರ್ಕಾರಿ ನೌಕರನ ವಿರುದ್ಧ ವಿಚಾರಣೆ ಮಾಡುವಂಥ ಅಧಿಕಾರವನ್ನು ಹೊಂದಿದೆ ಸ್ನೇಹಿತರೆ. ನಾನು ರಾಷ್ಟ್ರದ ನಾಗರಿಕ, ಒಬ್ಬ ಕಾಮನ್ ಪೀಪಲ್, ನಾನು ಒಬ್ಬ ರಾಷ್ಟ್ರದ ನಾಗರಿಕ, ಸಾಮಾನ್ಯ ವ್ಯಕ್ತಿ, ನಾನೇನಪ್ಪ ಅಂದ್ರೆ ರಾಷ್ಟ್ರದ ಪ್ರಧಾನಮಂತ್ರಿಯ ವಿರುದ್ಧ ಅವ್ರ ವಿರುದ್ಧ ಏನಪ್ಪ ಅಂದ್ರೆ ಭ್ರಷ್ಟಾಚಾರದ ದೂರುಗಳನ್ನು ಕೊಡುವುದಕ್ಕೆ ಅಧಿಕಾರ ಐತೆ ನಮಗೆ. ನರೇಂದ್ರ ಮೋದಿ ಅವರು ಏನಾದರೂ ತಪ್ಪು ಮಾಡಿದರೆ, ಅವರು ಭ್ರಷ್ಟಾಚಾರ ಮಾಡಿದರೆ ಆ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಕೆಲವೊಂದಿಷ್ಟು ದಾಖಲೆಗಳನ್ನು ಕ್ರೋಢೀಕರಿಸಿ ನಾವು ಲೋಕಪಾಲಕ್ಕೆ ದೂರು ಕೊಡುವಂಥ ಅಧಿಕಾರವನ್ನು ಸಹಿತ ಐತಿ ಸ್ನೇಹಿತರೆ.
ಒಬ್ಬ ಸಾಮಾನ್ಯ ನಾಗರಿಕ ಕೊಟ್ಟಿರ್ತಕ್ಕಂಥ ದೂರ ಏನೈತಲ್ಲ ಅದನ್ನು ವಿಚಾರಣೆ ಮಾಡುವಂಥ ಅಧಿಕಾರ ಯಾರಿಗೆ ಕೊಡಲಾಗಿದೆಪ್ಪ ಅಂದರೆ ನಮ್ಮ ಲೋಕಪಾಲ ಸಂಸ್ಥೆಗೆ ಕೊಡಲಾಗಿದೆ ಸ್ನೇಹಿತರೆ. ವಿಚಾರ ಮಾಡ್ಕೊಳ್ಳಿ ಯಾವ ರೀತಿ ಇರ್ಬೋದು ಈ ಸಂಸ್ಥೆ. ಒಬ್ಬ ಸಾಮಾನ್ಯ ಪೀಪಲ್, ಒಬ್ಬ ಕಾಮನ್ ಪೀಪಲ್, ಒಬ್ಬ ಸಾಮಾನ್ಯ ನಾಗರಿಕ ಕೊಟ್ಟಿರ್ತಕ್ಕಂಥ ದೂರ ಏನಪ್ಪ ಅಂದ್ರೆ ಇವತ್ತು ನರೇಂದ್ರ ಮೋದಿ ಏನಾದರೂ ಭ್ರಷ್ಟಾಚಾರ ಮಾಡಿದಪ್ಪ ಅಂದ್ರೆ ಆ ನರೇಂದ್ರ ಮೋದಿ ಅವರು ಮಾಡಿರ್ತಕ್ಕಂಥ ಭ್ರಷ್ಟಾಚಾರವನ್ನು ಕೆಲವೊಂದಿಷ್ಟು ದಾಖಲೆಗಳನ್ನು ಕ್ರೋಢೀಕರಿಸಿ ಲೋಕಪಾಲ ಸಂಸ್ಥೆಗೆ ದೂರು ಕೊಟ್ಟಿದ್ರಪ್ಪ ಅಂದ್ರೆ ಆ ಸಂಸ್ಥೆ ಏನಪ್ಪ ಅಂದ್ರೆ ನರೇಂದ್ರ ಮೋದಿಯ ವಿರುದ್ಧ ಏನಪ್ಪ ಅಂದ್ರೆ ವಿಚಾರಣೆ ಮಾಡಿಕೊಳ್ಬೋದು. ನಿಮ್ಮ ತಾಲೂಕಿನ ದಂಡಾಧಿಕಾರಿಗಳು ಅಥವಾ ನಿಮ್ಮ ಜಿಲ್ಲೆಯ ಜಿಲ್ಲಾಧಿಕಾರಿಗಳಂತ ನಾವೇನು ಕರಿತೇವಲ್ಲ, ಅಥವಾ ಜಿಲ್ಲೆಯ ದಂಡಾಧಿಕಾರಿಗಳಂತೆ ನಾವು ಕರಿತೇವಲ್ಲ, ಜಿಲ್ಲೆಯ ಮಕ್ಕಳ ರಕ್ಷಕರಂತ ನಾವೇನು ಕರಿತೇವಲ್ಲ, ಜಿಲ್ಲಾಧಿಕಾರಿಯವರು ಏನಾದಾರಲ್ಲ, ಈ ಜಿಲ್ಲಾಧಿಕಾರಿಯವರು ನಿಮ್ಮ ಜಿಲ್ಲೆಯೊಳಗೆ ಏನಾದರೂ ಭ್ರಷ್ಟಾಚಾರ ಮಾಡಿದ್ರು ಅವ್ರ ವಿರುದ್ಧವೂ ಸಹಿತ ಸ್ನೇಹಿತರೆ ನಾವು ದೂರು ಕೊಟ್ಟೆವಪ್ಪ ಅಂದ್ರೆ ಅವರ ಮೇಲೆ ಸಹಿತ ಏನಪ್ಪ ಅಂದ್ರೆ ವಿಚಾರಣೆಯನ್ನು ಮಾಡ್ತಾರೆ ಸ್ನೇಹಿತರೆ. ನಿಮ್ಮ ತಾಲೂಕಿನ ಶಾಸಕರಾಗಿರ್ತಕ್ಕಂಥ, ನಿಮ್ಮ ಕ್ಷೇತ್ರದ ಶಾಸಕರು, ನಿಮ್ಮ ಕ್ಷೇತ್ರದ ಸಂಸದರು ಏನಿದಾರಲ್ಲ, ಇವರು ಏನಾದರೂ ಯಾವುದಾದ್ರೂ ಒಂದು ಇಲಾಖೆ ಒಳಗೆ ಭ್ರಷ್ಟಾಚಾರ ಮಾಡಿದ್ರಪ್ಪ ಅಂದ್ರೆ ಅವ್ರ ವಿರುದ್ಧ ನಾವು ದೂರು ಕೊಟ್ಟಿದ್ದೆ ಆದಲ್ಲಿ ಅವರ ವಿರುದ್ಧವೂ ಸಹಿತ ವಿಚಾರಣೆ ಮಾಡುವಂಥ ಅಧಿಕಾರ ಯಾರಿಗೈತಪ್ಪ ಅಂದ್ರೆ ಇದೇ ಲೋಕಪಾಲ ಅನ್ನುವಂಥ ಸಂಸ್ಥೆಗೆ ಐತಿ ಸ್ನೇಹಿತರೆ. ಎಷ್ಟು ಖಡಕ್ ಐತಿ ನೋಡ್ರಿ ಸಂಸ್ಥೆ, ಎಷ್ಟು ಖಡಕ್ ಐತಿ. ಈ ಸಂಸ್ಥೆಗೆ ಗತ್ತು ಗಾಂಭೀರ್ಯತೆ ಐತಿ, ತನ್ನದೇ ಆಗಿರ್ತಕ್ಕಂಥ ಗತ್ತು ಐತಿ. ಯಾವುದಾದ್ರೂ ಒಬ್ಬ ಅಧಿಕಾರಿಗಳ ಮೇಲೆ ದಾಳಿ ಮಾಡಿದ್ರಪ್ಪ ಅಂದ್ರೆ ಅವ್ರ ಕತ್ತಿನೇ ಮುಗಿತಂತ ತಿಳ್ಕೊಬೇಕು ನಾವು. ಅಷ್ಟಿಲ್ಲಾರ್ದೆ ಅವ್ರ ಮನೆ ಲಗ್ಗೆ ಇಡಂಗಿಲ್ಲ ಅವ್ರು. ಒಂದೇ ಮಾತು ಹೇಳ್ತೀನಿ ಕೇಳ್ರಿ, ಒಬ್ಬ ಮುಖ್ಯಮಂತ್ರಿ ಆಗಿರ್ಬೋದು, ಪ್ರಧಾನಮಂತ್ರಿ ಆಗಿರ್ಬೋದು, ಒಬ್ಬ ಮಂತ್ರಿ ಆಗಿರ್ಬೋದು, ಒಬ್ಬ ಶಾಸಕ ಆಗಿರ್ಬೋದು, ಒಬ್ಬ ಸಂಸದ ಆಗಿರ್ಬೋದು, ಒಬ್ಬ ನೌಕರರ ಮೇಲೆ ಅವ್ರು ಹೋಗಿ ದಾಳಿ ಮಾಡ್ಯಾರಪ್ಪ ಎಲ್ಲ ವಿವರಗಳು ಇಟ್ಕೊಂಡೇ ದಾಳಿ ಮಾಡಿರ್ತಾರೆ. ಎಲ್ಲ ವಿವರಗಳು ಇಟ್ಕೊಂಡೇ ದಾಳಿ ಮಾಡಿರ್ತಾರೆ ಅವ್ರು. ನೋಡ್ಬೋದು ನೀವು ಕೋಲಾರ ಜಿಲ್ಲೆ ಒಳಗೆ ಇಒ ಅನ್ನುವಂಥ ವ್ಯಕ್ತಿ ಲೋಕಾಯುಕ್ತರು ಏನಪ್ಪ ಅಂದ್ರೆ ಬೆಳಿಗ್ಗೆ ಅಂದರೆ 7 ಗಂಟೆಗೆ ಹೋಗಿ ದಾಳಿ ಮಾಡಿಬಿಟ್ಟಿದ್ರು ಅವ್ರ ಮನೆ ಮ್ಯಾಗ. ಬೆಳಿಗ್ಗೆ ವಾಕ್ ಅಂತ ಏನಪ್ಪ ಹೊರಗಡೆ ಹೋಗಿದ್ದಾನೆ ಆ ಇಒ ಅನ್ನುವಂಥ ಅಧಿಕಾರಿ. ಬರೋದ್ರಾಗ ಮನೆ ಒಳಗೆ ಏನಪ್ಪ ಅಂತ ದಾಳಿ ಮಾಡಿಬಿಟ್ಟಾರೆ. ದಾಳಿ ಮಾಡಿದಾಗ ಅವನಿಗೆ ಸುದ್ದಿ ಗೊತ್ತಾಗೈತಿ, ನಿಮ್ಮ ಮನೆ ಮ್ಯಾಗ ಲೋಕಾಯುಕ್ತರು ದಾಳಿ ಮಾಡ್ಯಾರ ಅಂತ ಹೇಳಿದಾಗ ಆ ಮನೆ ಮುಂದೆ ಗೇಟ್ ಏನಿರ್ತೈತಲ್ಲ ಬಿದ್ದು ಒದ್ದಾಡಿ ಉಳ್ಳಾಡಿ ಹೇಳಾಕತ್ತಿತ್ತು ಮನುಷ್ಯ. ಬಿದ್ದು ಒದ್ದಾಡಿ ಉಳ್ಳಾಡಿ ಹೇಳಾಕತ್ತಿತ್ತು. ವಿಚಾರ ಮಾಡಿಕೊಡ್ರಿ ಎಷ್ಟು ಭ್ರಷ್ಟಾಚಾರ ಮಾಡಿರ್ಬೋದು ಅವ ಮನುಷ್ಯ. ಭ್ರಷ್ಟಾಚಾರ ಮಾಡ್ದಾಗ ತಿಳಿದಿರಲಿಲ್ಲ ಈ ಮಕ್ಕಳಿಗೆ, ಯಾರಿಗೆ ಭ್ರಷ್ಟಾಚಾರ ಮಾಡಿದಾಗ ಏನೂ ತಿಳಿದಿಲ್ಲ ಇವ್ರಿಗೆ. ಯಾವುದಾದ್ರೂ ಒಬ್ಬ ಲೋಕಪಾಲ ಅಥವಾ ಲೋಕಾಯುಕ್ತ ಸಂಸ್ಥೆ ಅಥವಾ ದಾಳಿ ಮಾಡ್ತಪ್ಪ ಅಂದ್ರೆ ಅವಾಗ ಬಿದ್ದು ಒದ್ದಾಡಿ ಉಳ್ಳಾಡಿ ಅಳ್ಳುವಂಥ ಪರಿಸ್ಥಿತಿ ಬರ್ತೈತಿ ಇವ್ರಿಗೆ. ಅದಕ್ಕಾಗಿ ಸ್ನೇಹಿತರೆ ನೋಡಿ, ಸಾರ್ವಜನಿಕರ ದೂರಿನ ಮೇಲೆ ಒಬ್ಬ ಕಾಮನ್ ಪೀಪಲ್, ಒಬ್ಬ ಸಾಮಾನ್ಯ ವ್ಯಕ್ತಿ ಏನಪ್ಪ ಅಂದ್ರೆ ಪ್ರಧಾನಮಂತ್ರಿಯ ವಿರುದ್ಧ ದೂರು ಕೊಟ್ರಪ್ಪ ಅಂದ್ರೆ ಅವ್ರ ಮೇಲೆ ಸಹಿತ ವಿಚಾರಣೆ ಮಾಡುವಂಥ ಅಧಿಕಾರ ಯಾರಿಗೈತಪ್ಪ ಅಂದ್ರೆ ಇದೇ ಲೋಕಪಾಲ ಅನ್ನುವಂಥ ಸಂಸ್ಥೆಗೆ ಐತಿ ಸ್ನೇಹಿತರೆ. ನೆಕ್ಸ್ಟ್ ಏನಪ್ಪ ಅಂದರೆ ಲೋಕಪಾಲ ಸಂಸ್ಥೆಗೆ ವಹಿಸಿದ ಯಾವುದೇ ಪ್ರಕರಣಗಳನ್ನು ವಿಚಾರಣೆ ಮಾಡುವಂಥ ಅಧಿಕಾರವನ್ನು ಹೊಂದಿದೆ. ನಮ್ಮ ರಾಜ್ಯದೊಳಗೆ ಏನಾದರೂ ಭ್ರಷ್ಟಾಚಾರ ಆಗಿತ್ತಪ್ಪ ಅಂದ್ರೆ ಆ ಭ್ರಷ್ಟಾಚಾರವನ್ನು, ಅಥವಾ ನಮ್ಮ ರಾಷ್ಟ್ರದೊಳಗೆ ಏನಾದರೂ ಭ್ರಷ್ಟಾಚಾರವಾಗಿತ್ತಪ್ಪ ಅಂದ್ರೆ ಆ ಭ್ರಷ್ಟಾಚಾರವನ್ನು ಲೋಕಪಾಲ ಸಂಸ್ಥೆಗೆ ವಹಿಸಿಕೊಟ್ರಪ್ಪ ಅಂದ್ರೆ ಆ ಲೋಕಪಾಲ ಸಂಸ್ಥೆ ಏನೈತಲ್ಲ ಆ ಪ್ರಕರಣವನ್ನು ವಿಚಾರಣೆ ಮಾಡುವಂಥ ಅಧಿಕಾರ. ಈ ಸಿದ್ದರಾಮಯ್ಯನವರ ಮೂಡಾ ಪ್ರಕರಣ ಐತಪ್ಪ. ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಏನಿದಾರಲ್ಲ ರಾಜ್ಯದ ಮುಖ್ಯಮಂತ್ರಿಗಳ ವಿರುದ್ಧ ಮೂಡಾ ಪ್ರಕರಣ ಐತಿ. ಈ ಮೂಡಾ ಪ್ರಕರಣ ಒಂದು ವೇಳೆ ಲೋಕಪಾಲ, ಈಗ ಲೋಕಾಯುಕ್ತ ಸಂಸ್ಥೆ ಕೊಟ್ಟಾರ, ಲೋಕಾಯುಕ್ತ ಸಂಸ್ಥೆಯಿಂದ ಲೋಕಪಾಲ ಸಂಸ್ಥೆಗೆ ವರ್ಗಾವಣೆ ಮಾಡಿದ್ರೆ ಆ ಮೂಡಾ ಪ್ರಕರಣವನ್ನು ವಿಚಾರಣೆ ಮಾಡುವಂಥ ಅಧಿಕಾರ ಯಾರಿಗೈತಪ್ಪ ಅಂದ್ರೆ ಇದೇ ಲೋಕಪಾಲ ಸಂಸ್ಥೆಗೆ ಐತಿ ಸ್ನೇಹಿತರೆ. ಅಷ್ಟೇ ಅಲ್ಲದೆ ಸ್ನೇಹಿತರೆ, ಲೋಕಪಾಲ ಕಾಯ್ದೆವೇನೈತಲ್ಲ ಸೆಕ್ಷನ್ 48 ಪ್ರಕಾರ ಲೋಕಪಾಲ ಕಾಯ್ದೆ ಏನೈತಲ್ಲ ಆ ಕಾಯ್ದೆಯ ಸೆಕ್ಷನ್ 48 ಪ್ರಕಾರ ಲೋಕಪಾಲರು ತಮ್ಮ ವರದಿ ಏನೈತಲ್ಲ ಯಾರಿಗೆ ಸಲ್ಲಿಕೆ ಮಾಡ್ತಾರಪ್ಪ ಅಂದರೆ ರಾಷ್ಟ್ರಪತಿಯವರಿಗೆ ವರದಿಯನ್ನು ಸಲ್ಲಿಕೆ ಮಾಡ್ತಾರೆ ಸ್ನೇಹಿತರೆ. ಅಜಯ್ ಮಾಣಿಕ್ರಾವ್ ಕಾನ್ವಿಲ್ಕರ್ ಅವರು ಏನಿದಾರಲ್ಲ ಪ್ರಸ್ತುತ ಲೋಕಪಾಲರು ಏನಿದಾರಲ್ಲ, ಪಿನಾಕಿ ಚಂದ್ರ ಘೋಷ್ ಅವರು ಏನಿದ್ರು ಅವರು ಮೊದಲ ಲೋಕಪಾಲರವರು. ಅಜಯ್ ಮಾಣಿಕ್ರಾವ್ ಕಾನ್ವಿಲ್ಕರ್ ಅವರು ಏನಿದಾರೆ ಅವರು ಪ್ರಸ್ತುತ ಲೋಕಪಾಲರಾಗಿ ಕಾರ್ಯನಿರ್ವಹಣೆ ಮಾಡಕತ್ತಾರ. ಈ ಲೋಕಪಾಲರು ಏನಿದಾರಲ್ಲ ತಮ್ಮ ವರದಿಯನ್ನು ರಾಷ್ಟ್ರಪತಿಯವರಿಗೆ ಸಲ್ಲಿಸುತ್ತಾರೆ ಸ್ನೇಹಿತರೆ.
ಯಾರಿಗೆ ಸಲ್ಲಿಸುತ್ತಾರೆ? ರಾಷ್ಟ್ರಪತಿರು. ಲೋಕಪಾಲ ಕಾಯ್ದೆಯ ಸೆಕ್ಷನ್ 48ರ ಪ್ರಕಾರ ಏನಪ್ಪ ಅಂದರೆ ಈ ಲೋಕಪಾಲರು ಏನಿದಾರಲ್ಲ ತಮ್ಮ ವರದಿಯನ್ನು ಯಾರಿಗೆ ಸಲ್ಲಿಕೆ ಮಾಡ್ತಾರಪ್ಪ ಅಂದರೆ ರಾಷ್ಟ್ರದ ಪ್ರಥಮ ಪ್ರಜೆ ಆಗಿರ್ತಕ್ಕಂಥ ರಾಷ್ಟ್ರಪತಿಯವರಿಗೆ. ಅಂದ್ರೆ ಲೋಕಪಾಲರು ಯಾರದಾರ? ಅಜಯ್ ಮಾಣಿಕ್ ರಾವ್ ಕಾರ್ವಿಲ್ಕರ್ ಅವರು ಏನಿದಾರಲ್ಲ ಇವರೇನಪ್ಪ ಅಂದ್ರೆ ರಾಷ್ಟ್ರದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ದ್ರೌಪದಿ ಮುರ್ಮು ಅವರಿಗೆ ವರದಿಯನ್ನು ಸಲ್ಲಿಕೆ ಮಾಡುತ್ತಾರೆ ಸ್ನೇಹಿತರೆ. ಇಲ್ಲಿಗೆ ಏನಪ್ಪ ಅಂದ್ರೆ ಇಂದಿನ ಸಂಚಿಕೆಯನ್ನು ನಾನು ಮುಕ್ತಾಯಗೊಳಿಸುತ್ತಿದ್ದೇನೆ. ಆದಷ್ಟು ಏನಪ್ಪ ಅಂದ್ರೆ ತರಗತಿಯಲ್ಲಿ ಏನಪ್ಪ ಸ್ಕಿಪ್ ಮಾಡಲಾರ್ದು ಏನಪ್ಪ ಅಂದ್ರೆ ನೋಡುವಂಥ ಪ್ರಯತ್ನ ಮಾಡಿಕೊಳ್ಳ್ರಿ. ಒಂದು 5 ನಿಮಿಷ ನೋಡೋದು ಮತ್ತು ಓಡಿಸೋದು, 5 ನಿಮಿಷ ನೋಡೋದು ಮತ್ತು ಓಡಿಸೋದು, ಈ ರೀತಿ ಮಾಡೋಕ್ಕೆ ಹೋಗ್ಬೇಡ್ರಿ. ನನ್ನ ಕ್ಲಾಸ್ ಕೂತ್ ಕೇಳಬೇಕಪ್ಪ, ಗಡ್ಸ್ಬೇಕು. ನನ್ನ ಕ್ಲಾಸ್ ಕೂತ್ ಕೇಳಬೇಕಂದ್ರೆ ನಿಮಗೇನು ಬೇಕು? ಗಡ್ಸ್ ಇರ್ಬೇಕು ನಿಮ್ಗೆ. ಅಂದ್ರೆ ಏನಪ್ಪ ಅಂದ್ರೆ ಕೂತ್ ಕೇಳುವಂಥ ಅಂದ್ರೆ ನಿಮ್ಮ ಕೂತು ಕೇಳುವಂಥದ್ದು ಏನೈತಲ್ಲ, ಕೂತು ಕೇಳುವಂಥ ಪರಿಜ್ಞಾನ ಇರಬೇಕು. ಅಷ್ಟೇ ಅಲ್ಲದೇನಪ್ಪ ಅಂದ್ರೆ ಈ ಕ್ಲಾಸ್ ಮುಗಿಯುತ್ತಾನೆ ಕೇಳಬಾರ್ದು. ನೀವು ಮುಗಿಯುತ್ತಾನೆ ಕೇಳಿಲ್ಲಪ್ಪ ಈ ಕ್ಲಾಸ್ ಅರ್ಥ ಆಗ್ತೈತಿ. ಎಲ್ಲಿ ನೀವು 5 ನಿಮಿಷ ನೋಡೋದು ಮತ್ತು ಒಂದು 5 ನಿಮಿಷ ಎಲ್ಲರ ಹೊರಗೆ ಹೋಗಿ ಬರೋದು, ಮತ್ತು ಒಂದು 5 ನಿಮಿಷ ನೋಡೋದು ಮತ್ತೆ ಎಲ್ಲರ ಹೊರಗೆ ಹೋಗೋದು, ಈ ರೀತಿ ಮಾಡಿದ್ರೆ ಕ್ಲಾಸ್ ಅರ್ಥ ಆಗೋದಿಲ್ಲ. ಪ್ರತಿಯೊಂದು ವಿಷಯ ನಿಮಗೆ ಕುಲಂಕುಷ, ಪ್ರತಿಯೊಂದು ವಿಷಯ ಏನಪ್ಪ ಆಳವಾಗಿ ತಿಳಿಸುವಂಥ ಪ್ರಯತ್ನ ಮಾಡ್ತೀನಿ. ಇವತ್ತಿನ ಕ್ಲಾಸ್ ಏನೈತಲ್ಲ ಇದು ನಿಮಗೆ PUC ಇಟ್ಕೊಂಡು ಹೇಳಿರ್ತಕ್ಕಂಥ ಕ್ಲಾಸ್ ಅಲ್ಲ. SD, FD, PC, PSI ಪರಿಜ್ಞಾನ ಇಟ್ಕೊಂಡು ಏನಪ್ಪ ಅಂದ್ರೆ ಹೇಳಿರ್ತಕ್ಕಂಥ ಕ್ಲಾಸ್ ಐತಿ. ಇನ್ನಷ್ಟು ಏನಪ್ಪ ಅಂದ್ರೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡುವಂಥ ಪ್ರಯತ್ನ ಮಾಡಿಕೊಳ್ಳಿ. ಇಲ್ಲಿಗೆ ನಾನು ಇಂದಿನ ಸಂಚಿಕೆಯನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ. ಎಲ್ಲರಿಗೂ ಶುಭವಾಗಲಿ ಸ್ನೇಹಿತರೆ.